ಕನ್ನಡಿಗರಿಗಾಗಿ ಬಿಡುಗಡೆಗೊಂಡಂತಹ ಕದಂಬ ನ್ಯೂಸ್ ಚಾನೆಲ್ ಈ ಒಂದು ಹೆಸರೇ ತುಂಬ ಪರಿಣಾಮಕಾರಿಯಾಗಿದೆ. ಸೊ ಕದಂಬ ಅಂದ ತಕ್ಷಣ ಎಲ್ಲರ ಒಂದು ಮನಮುಟ್ಟುವಂತಹ ಒಂದು ನಾಮ ಅಂತ ಹೇಳ್ಬೋದು. ಇಂಥ ಒಂದು ಹೆಸರಿನ ಒಂದು ಚಾನೆಲ್ ಇವತ್ತು ಬಿಡುಗಡೆಗೊಂಡಿರೋದು, ಈ ಒಂದು ಲೋಗೋವನ್ನು ನನ್ನ ಹಸ್ತಾಕ್ಷರದಲ್ಲಿ ನಾನು ಲಾಂಚ್ ಮಾಡಿರೋದು ತುಂಬ ಖುಷಿ ಕೊಡುವಂತಹ ವಿಚಾರ ಅಂತ ಹೇಳ್ತಾ ಇದ್ದೀನಿ. ಕದಂಬ ಟಿವಿ ಅಂತ ಹೇಳಿ ಕೇಳಿಬಿಡೋದಕ್ಕೆ ತುಂಬ ಧನ್ಯವಾದ. ಎಲ್ಲ ಕನ್ನಡದವರಿಂದ ನಾನು ನಿಮಗೆ ಧನ್ಯವಾದ ಬಿಡುತ್ತೇನೆ. ಯಾಕಂದ್ರೆ ಗೋವಾದಲ್ಲಿ ಕನ್ನಡ ಪೇಪರ್ ಇರಲಿಲ್ಲ, ಕನ್ನಡ ಪತ್ರಿಕೆ ಇರಲಿಲ್ಲ. ಒಂದು ಟೈಮಲ್ಲಿ ಕನ್ನಡದ ಪತ್ರಿಕೆ ಬಂದಿತ್ತು, ಆದ್ರೆ ಅದು ನಡೀಲಿಲ್ಲ. ಆದ್ರೆ ಇವರ ಕನ್ನಡ ಪತ್ರಿಕೆ ಎಲ್ಲಿ ನಿಲ್ಲದೆ ಬುಲೆಟ್ ಟ್ರೈನ್ ತನಕ ಓಡ್ಬೇಕಂತೇಳಿ ನಾನು ಆ ದೇವರಲ್ಲಿ ಬೇಡಿಕೊಳ್ತೇನೆ. ಕದಂಬರು ಗೋವಾ ರಾಜ್ಯವನ್ನು ಆಳಿದವರು. ಅವ್ರದ್ದು ಬನವಾಸಿ ರಾಜಧಾನಿ ಆದ್ರೂ ರಾಮದುರ್ಗ ಹತ್ರ ಒಂದು ಹಳ್ಳಿ, ಅದು ಎರಡನೇ ರಾಜಧಾನಿ ಕದಂಬರದಾಗಿತ್ತು. ಆ ಸಂದರ್ಭದಲ್ಲಿ ಗೋವಾನ್ನ ಸಂಪೂರ್ಣವಾಗಿ ನಮ್ಮ ಮಯೂರ ವರ್ಮ ರಾಜ ಆಳಿದಂತ ನಾಡು ಇದು. ಕದಂಬ ಬಸ್ ಸ್ಟ್ಯಾಂಡ್ ಬಿಟ್ರೆ ಕದಂಬ ಟಿವಿ ಚಾನಲ್ ಇವತ್ತಾಗಿರೋದು ನಿಜವಾಗಿ ಹೆಮ್ಮೆ ಪಡುವಂತ ವಿಷಯ. ಗೋವಾ ಪಣಜಿಗೆ ಬಂದ್ರೆ ನಾವು ಕದಂಬ ಬಸ್ ಸಾರಿಗೆ ಸಂಸ್ಥೆ ನೋಡ್ತೀವಿ, ಅದು ಬಿಟ್ರೆ ನಮ್ಮ ಕದಂಬ ಟಿವಿ ಇವತ್ತು ಬೆಳಕಿಗೆ ಬಂದಿದೆ. ಮುಂದಿನ ದಿನಮಾನಗಳಲ್ಲಿ ಗೋವಾದಲ್ಲಿ ನಾನು ಹೇಳ್ತೀನಲ್ಲ, ಮುಂದಿನ ವರ್ಷ ನಾವು ಇಲ್ಲಿ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ಮಾಡೋಣ. ಅವಾಗ ಈಗ ನೋಡ್ತಾ ಇರೋದು ಬಹಳ ಇಶ್ಯೂ, ಅವಾಗ ನೋಡಿ ಬೇರೆ ರೀತಿ ಬದಲಾವಣೆ ಆಗುತ್ತೆ. ಅದಕ್ಕೆ ನಾವು 24/7 ನಾವು ಸಾಥ್ ಕೊಡ್ತೀವಿ. ಅಂದ್ರೆ ನಿಮ್ಮ ಈ ದಿನಪತ್ರಿಕೆ ಅನ್ನೋದು ಗೋವಾ ರಾಜ್ಯದಲ್ಲಿ ಮೊದಲ ಆವೃತ್ತಿ ಬಿಡುಗಡೆ ಇವತ್ತು. ಬಹುಶಃ ಯಾವ ಪತ್ರಿಕೆಯೂ ಕೂಡ ಇಲ್ಲಿ ಕನ್ನಡ ಪತ್ರಿಕೆ ಇಲ್ಲ. ಸೊ ಹಾಗಾಗಿ ಇಂಥ ಒಂದು ಹೆಗ್ಗಳಿಕೆಯ ವಿಷಯ ಅಂತ ಅಂದ್ರೆ ಸುವರ್ಣ ಫೋಕಸ್ ನ ಇವತ್ತು ಆವೃತ್ತಿಯ ಬಿಡುಗಡೆ ಇವತ್ತು ಆಗ್ತಾ ಇರೋದು ಇಲ್ಲಿ. ಆ ಈಶ್ವರ ಫೋಕಸ್ 2 ದಿನಪತ್ರಿಕೆಗಳನ್ನು ಕೂಡ ಅವರು ನಿಭಾಯಿಸ್ತಾ ಇದ್ದಾರೆ. ತುಂಬಾ ಖುಷಿ ಕೊಡುವಂತದ್ದು. ಅಂದ್ರೆ ಎಲ್ಲರೂ ಸ್ಪೋರ್ಟಿವ್ ಆಗಿ ತುಂಬಾ ಆಕ್ಟಿವ್ ಆಗಿ ಈ ಒಂದು ಪತ್ರಿಕೋದ್ಯಮವನ್ನು ಬೆಳೆಸಬೇಕು ಅನ್ನೋ ಒಂದು ಹಂಬಲ ಇರುವಂತದ್ದು ಬಹಳ ಖುಷಿ ಕೊಡುವಂತದ್ದು. ಅದೇ ತರ ನೀವು ಕದಂಬ, ನಾನು ಬೇರೆ ಕನ್ನಡ ಅದು ಒಂದು ಕ್ಯಾಪಿಟಲ್ ಸಿಟಿ ಬೆಳಗಾವಿ, ಗೋವಾ ಇವತ್ತು ಒಂದು ರಾಜ್ಯ ಇತ್ತು. ಆ ಬನವಾಸಿ ಅಂತ ಒಂದು ಊರಿದೆ, ಗೊತ್ತಾಗಿ ಅದು ಕ್ಯಾಪಿಟಲ್ ಸಿಟಿ ಇತ್ತು ಎಲ್ಲ ಗೋವಾದ್ದು. ಸೊ ಇದು ನಾನು ನಿಮ್ಗೆ ಒಟ್ಟು ಯಾಕಂದ್ರೆ ನಾ ಹೇಳೋದಲ್ಲ, ಯಾರೆಲ್ಲ ನೀವು ಗೂಗಲ್ ಹೊರಡಿ ಕದಂಬ ರೂಲರ್ಸ್ ಯಾರು ಅನ್ನೋದ್ರೆ ನಿಮ್ಗೆ ಒಟ್ಟು ಗೊತ್ತಾಗತ್ತೆ. ಅಷ್ಟು ಗೊತ್ತಿದ್ದು ಬಿ ಎಲ್ರಿಗೂ ನಮಸ್ಕಾರ. ಇವತ್ತು ಗೋವಾ ಕನ್ನಡಿಗರಿಗಾಗಿ ಬಿಡುಗಡೆಗೊಂಡಂತಹ ಕದಂಬ ನ್ಯೂಸ್ ಚಾನೆಲ್ ಈ ಒಂದು ಹೆಸರೇ ತುಂಬ ಪರಿಣಾಮಕಾರಿಯಾಗಿದೆ. ಸೊ ಕದಂಬ ಅಂದ ತಕ್ಷಣ ಎಲ್ಲರ ಒಂದು ಮನಮುಟ್ಟುವಂತಹ ಒಂದು ನಾಮ ಅಂತ ಹೇಳ್ಬೋದು. ಇಂಥ ಒಂದು ಹೆಸರಿನ ಒಂದು ಚಾನೆಲ್ ಇವತ್ತು ಬಿಡುಗಡೆಗೊಂಡಿರೋದು, ಈ ಒಂದು ಲೋಗೋವನ್ನು ನನ್ನ ಹಸ್ತಾಕ್ಷರದಲ್ಲಿ ನಾನು ಲಾಂಚ್ ಮಾಡಿರೋದು ತುಂಬ ಖುಷಿ ಕೊಡುವಂತಹ ವಿಚಾರ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ಕದಂಬ ನ್ಯೂಸನ್ನು ಸಾಕಷ್ಟು ಮಾಹಿತಿಗಳನ್ನು ನೀವು ತಿಳ್ಕೊಳ್ಬೇಕು ಅನ್ನೋದಾದರೆ ಈ ಒಂದು ಕದಂಬ ನ್ಯೂಸ್ ಚಾನೆಲ್ಗೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಷಯಗಳನ್ನು ನೀವು ಸಂಗ್ರಹ ಮಾಡ್ಕೊಳ್ಳಿ. ಹಾಗೂ ಈ ಒಂದು ಕದಂಬ ನ್ಯೂಸ್ನ ರೂವಾರಿಯಾಗಿರುವಂತಹ ಬಾಳೆ ಶಿವಪಾರೆಡ್ಡಿ ಬಹಳಷ್ಟು ಅವಿರತ ಶ್ರಮದಿಂದ ಈ ಒಂದು ಚಾನೆಲ್ನ ನಾವು ಬಿಡುಗಡೆ ಮಾಡಿದ್ದಾರೆ. ಸೊ ಈ ಒಂದು ಚಾನೆಲ್ಗೆ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಸ್ ಅವರ್ ಹಾರ್ಡ್ ವರ್ಕರ್. ಹಾಗೆ ತುಂಬ ಒಂದು ಈ ಒಂದು ಚಾನೆಲ್ ಅನ್ನೋ ಒಂದು ಇದಕ್ಕೆ ಅವರು ಮಾಧ್ಯಮಕ್ಕೆ ಬಹಳಷ್ಟು ನ್ಯಾಯವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ತುಂಬ ನಿಷ್ಕೃಷ್ಟವಾಗಿ ಹಾಗೂ ಈ ಒಂದು ಮಾಧ್ಯಮಕ್ಕೆ ಸೇವೆಯನ್ನು ಸಲ್ಲಿಸ್ತಿರುವಂತಹ ಬಾಳೆ ಶಿವಪಾರೆಡ್ಡಿ ಅವರಿಗೆ ನಾನು ಕೃತಜ್ಞತೆಗಳನ್ನು ತಲುಪಿಸ್ತೀನಿ. ಹಾಗೆ ಜೊತೆಗೆ ಧನ್ಯವಾದಗಳನ್ನು ಕೂಡ ತಿಳಿಸ್ತಾ ಇದ್ದೀನಿ. ಇಂಥ ಒಂದು ಕಾರ್ಯಕ್ಕೆ ಕೈ ಹಾಕಿರುವಂತಹ ಬಾಳೆ ಶಿವಪಾರೆಡ್ಡಿಗೆ ವಿಶ್ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನಿಮ್ಮ ಕೆಲಸ ನಿರಂತರವಾಗಿ ನಮ್ಮ ಸಮಾಜಮುಖಿಯಾಗಿ ನಿರಂತರವಾಗಿ ಸಾಗಲಿ ಅಂತ ಹೇಳ್ತಾ, ಹಾಗೆ ಮತ್ತೊಂದು ಚಾನೆಲ್ ಹೌರಾ ಟಿವಿ ಈಗ ಆಲ್ರೆಡಿ 2 ಲಕ್ಷ ಸಬ್ಸ್ಕ್ರೈಬನ್ನು ಹೊಂದಿದೆ. ಆಲ್ರೆಡಿ ಜನಗಳನ್ನ ಒಂದು ಮನಸ್ಸನ್ನು ಮುಟ್ಬಿಟ್ಟಿದೆ. ಸೊ ಈ ಮತ್ತಷ್ಟು ನಿಮ್ಮ ಒಂದು ಸಂಪೂರ್ಣ ಬೆಂಬಲ ಈ ಒಂದು ಹೌರಾ ಟಿವಿಗೆ ಸಿಗಲಿ ಅನ್ನೋದೇ ಕೂಡ ನನ್ನ ಆಶಯ. ಇಂಥ ಒಂದು ಒಳ್ಳೆಯ ಸುದ್ದಿಗಳನ್ನು ಜನರಿಗೆ ತಲುಪಿಸುವಂತಹ ಕಾರ್ಯ ನಿಮ್ಮ ಕಡೆಯಿಂದ ಸಾಗಲಿ. ಒನ್ಸ್ ಅಗೇನ್ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಹೌರಾ ಟಿವಿ. ಆ್ಯಂಡ್ ಇವತ್ತಷ್ಟೇ ಬಿಡುಗಡೆಗೊಂಡಂತಹ ಕದಂಬ ಟಿವಿಗ ಒಂದು ರೂವಾರಿಯಾದಂತಹ ಬಾಳೆ ಶಿವಪಾರೆಡ್ಡಿ ಅವರಿಗೆ ನೀವೆಲ್ಲರೂ ಕೂಡ ಹಾರೈಸಿ ನಿಮ್ಮ ಕನ್ನಡಿಗ, ನಿಮ್ಮ ಕನ್ನಡದ ಕಣ್ಮಣಿ ನಮ್ಮ ಬಾಳೆ ಶಿವಪಾರೆಡ್ಡಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ವಿಶ್ ಯು ಆಲ್ ದ ಬೆಸ್ಟ್. ಇಂತಹ ಒಂದು ಕೆಲಸಗಳು ನಿಮ್ಮ ಕಡೆಯಿಂದ ಸಾಗಲಿ, ಜನರಿಗೆ ಬಹಳಷ್ಟು ಹತ್ತಿರವಾಗಿ ಕೆಲಸವನ್ನು ಮಾಡಿ. ಸೊ ಹಾಗೆ ಪಾರದರ್ಶಕವಾಗಿರಲಿ ನಿಮ್ಮ ಕೆಲಸ ಅಂತ ನಾನು ಕೂಡ ಒಂದು ಪತ್ರಿಕೆಯಲ್ಲಿ ನಾನು ಒಂದು ನಿರೂಪಕಿಯಾಗಿ ಕೆಲಸ ಮಾಡಿ ಈ ಒಂದು ಮಾಧ್ಯಮಗಳಲ್ಲಿ ಕೆಲಸ ಮಾಡಿರುವಂತಹ ಹಾಗೆ ನಿಮ್ಮ ಒಂದು ಶ್ರಮ ಹೀಗೆ ಮುಂದುವರಿಯಲಿ. ಹಾಗೆ ಯಾವತ್ತೂ ಕೂಡ ಈ ಒಂದು ಪಾರದರ್ಶಕತೆ ಕೂಡ ಇದೇ ರೀತಿ ಮುಂದುವರಿಯಲಿ ಅಂತ ನಾನು ತಿಳಿಸ್ತಾ ಇದ್ದೀನಿ. ಒನ್ಸ್ ಅಗೇನ್ ವಿಶ್ ಯು ಆಲ್ ದ ಬೆಸ್ಟ್ ಬಾಳೆ ಶಿವಪಾರೆಡ್ಡಿ ಹಾಗೂ ಹೌರಾ ಟಿವಿ ಅವರಿಗೆ. ಥ್ಯಾಂಕ್ ಯು ಸೋ ಮಚ್.
ನನ್ನ ಮೂಲತಃ ರಾಯಚೂರು ಜಿಲ್ಲೆ. ಇವತ್ತು ಒಂದು ಖುಷಿ ತರುವಂಥ ದಿನ. ನನಗನ್ನಿಸಿದ ಮಟ್ಟಿಗೆ ಮೊಟ್ಟ ಮೊದಲ ಬಾರಿಗೆ ಒಂದು ಕನ್ನಡ ದಿನಪತ್ರಿಕೆ ಗೋವಾ ಎಡಿಷನಲ್ಲಿ ಆಗ್ತಾ ಇರೋದು ವಿಶೇಷವಾಗಿದೆ. ಆ ಪತ್ರಿಕೆಯ ಸಂಪಾದಕರು ಮತ್ತು ತಂಡ ಎಲ್ಲರೂ ಬಂದಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂಥ ಸನ್ಮಾನ್ಯ ಶ್ರೀ ಮುರಳಿ ಮೋಹನ್ ಶೆಟ್ಟಿ ಅವರು ವೇದಿಕೆಗೆ ಆಗಮಿಸಬೇಕಂತ ನಾನು ಅವ್ರನ್ನ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ಸುವರ್ಣ ಫೋಕಸ್ ಹಾಗೂ ಗೋವಾ ಕದಂಬ ಕನ್ನಡ ಟಿವಿ ಚಾನಲಿನ ಉದ್ಘಾಟಕರಾಗಿ ಆಗಮಿಸಿರುವಂಥ ಪಬ್ಲಿಕ್ ಟಿವಿ ನಿರೂಪಕಿ ಮತ್ತು ಆಯುಷ್ ಟಿವಿ ಎರಡೂ ನಿರೂಪಕಿಯಾಗಿ ಸೇವೆ ಸಲ್ಲಿಸಿದಂಥ ಬೆಂಗಳೂರಿನ ಖ್ಯಾತ ನಿರೂಪಕರಾದಂಥ ಶ್ರೀ ಕುಸುಮಾ ಮೇಡಮ್ ಬಂದಿದ್ದಾರೆ. ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಆರ್ಥಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನೊಂದು ಸುವರ್ಣ ಫೋಕಸ್ ಏನು ಕನ್ನಡ ದಿನಪತ್ರಿಕೆ ಯಾವತ್ತೂ ನನ್ನೊಂದಿಗೆ ನಿರಂತರವಾಗಿರುವಂಥ ದಾವಣಗೆರೆ ಜಿಲ್ಲೆಯ ನನ್ನ ಸಹೋದರ ರಿಪಬ್ಲಿಕ್ ಕನ್ನಡ ಟಿವಿಯ ಜಿಲ್ಲಾ ವರದಿಗಾರರಾದಂಥ ಶ್ರೀ ವಿಠಲ್ ಸರ್ ಅವರು ವೇದಿಕೆಗೆ ಬರ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ, ವಿಶೇಷ ಅತಿಥಿಗಳಾಗಿ. ಮಂಜುನಾಥ್ ಎನ್ ಹೊನ್ನವರು ಅವರು ಸಹ ಉಪಸಂಪಾದಕರು ಸುವರ್ಣ ಫೋಕಸ್. ಅವರು ಇನ್ನೊಂದು 10 ನಿಮಿಷದಲ್ಲಿ ವೇದಿಕೆಗೆ ಆಗಮಿಸಲಿದ್ದಾರೆ. ಅವ್ರನ್ನೂ ಸಹ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಕೋರುತ್ತೇನೆ. ಇನ್ನೊಬ್ಬರು ಶ್ರೀ ದೀಪಕ್ ಕಟ್ಟಿಮನಿ, ಅಧ್ಯಕ್ಷರು ದಲಿತ ಸಂಘರ್ಷ ಸಮಿತಿ ಗೋವಾ, ದಯವಿಟ್ಟು ವೇದಿಕೆಗೆ ಬರಬೇಕು ಅತಿಥಿಗಳಾಗಿ. ಶ್ರೀ ಮಂಜುನಾಥ್ ನಾಟೇಕರ್, ಸಂಸ್ಥಾಪಕ ಅಧ್ಯಕ್ಷರು ರಕ್ಷಣಾ ವೇದಿಕೆ ಗೋವಾ. ಯಶವಂತ್ ಕಿಂಗ್, ಉಪಾಧ್ಯಕ್ಷರು ರಕ್ಷಣಾ ವೇದಿಕೆ. ಸಿದ್ದರಾಮ ಜಾಮುನಿ, ಕಾರ್ಯದರ್ಶಿಗಳು DSS ಗೋವಾ, ವೇದಿಕೆಗೆ ಬರಬೇಕು ಅತಿಥಿಗಳಾಗಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಇನ್ನೊಬ್ರು ಮುಖ್ಯವಾಗಿ ಈ ಕಾರ್ಯಕ್ರಮದ ರೂವಾರಿಗಳು, ಗೋವಾದ ಏನು ನಾವು ಇವತ್ತು ಟಿವಿ ಚಾನಲ್ಲು ಮತ್ತು ಪತ್ರಿಕೆಗೆ ಮುಖ್ಯ ವರದಿಗಾರರಾಗಿ ಇವತ್ತು ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಡ್ತಾ ಇದ್ದೀವಿ. ನಿಮ್ಮೆಲ್ಲರ ಹುಡುಗ ನಮ್ಮ ಬಾಳೇಶ್ ಹರಿಜನ್ ಅವರು ಸಹ ವೇದಿಕೆಗೆ ಕೂಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ನಾನು ಹಲವಾರು ಕಾರ್ಯಕ್ರಮಗಳನ್ನು ಗೋವಾದಲ್ಲಿ ಮಾಡಿದ್ದೇನೆ. ಇವತ್ತು ಮಡಗಾಂವದಲ್ಲಿ ಮಾಡಿದ್ದೇವೆ, ವಾಸ್ಕೋದಲ್ಲಿ ಮಾಡಿದ್ದೇವೆ. ಸಾಕಷ್ಟು ಜನ ಚಿತ್ರ ನಟ ನಟಿಯರನ್ನು ಕರೆಸಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಇಲ್ಲಿ ಹಲವಾರು ವರ್ಷಗಳಿಂದ ಕನ್ನಡದ ಕೆಲಸ ಮಾಡ್ತಾ ಬಂದಿದ್ದೇವೆ. ನಮಗೆಲ್ಲೋ ಒಂದು ಕಡೆ ಇಲ್ಲಿನ ಕನ್ನಡಿಗರಿಗೆ ಒಂದು ಕೊರತೆ ಇತ್ತು, ಒಂದು ದಿನಪತ್ರಿಕೆ ಇಲ್ಲ ಅಂತ. ಅದ್ರ ಜೊತೆಯಲ್ಲಿ ಗೋವಾದಲ್ಲೇ ಒಂದು ಟಿವಿ ಚಾನಲ್ ಇಲ್ಲ ಎಂಬ ಒಂದು ಭಾವನೆಯಿಂದ ಆ ಕೊರಗನ್ನು ನೀಗಿಸ್ಬೇಕಂತ ಒಂದು ಉದ್ದೇಶದಿಂದ ನಮ್ಮ ಎಲ್ಲ ಪತ್ರಿಕೋದ್ಯಮದ ಮಿತ್ರರೆಲ್ಲ ಸೇರಿಕೊಂಡು ಇವತ್ತು ಗೋವಾದಲ್ಲಿ ಒಂದು ವಿಶೇಷವಾದ ಚಾನಲ್ಗಳನ್ನು ನಾವು ಆರಂಭಿಸುತ್ತಿದ್ದೇವೆ. ಇದರ ಉದ್ದೇಶ ಇಷ್ಟೇ, ಇದೇನು ಯಾವುದೇ ಬಿಸ್ನೆಸ್ ಅಲ್ಲ, ಇದು ನಿಸ್ವಾರ್ಥ ಸೇವೆ ಮಾಡುವಂಥ ಕೆಲಸ ಆಗಿದೆ. ಇಲ್ಲೇನು ನಮಗೆ ಲಾಭದಾಯಕವಾಗಿ ಇರೋದಿಲ್ಲ. ನಮ್ಮ ಬಾಳೇಶ್ ಅವರು ಮಾಡ್ತಿದ್ರು. ಬಾಳೇಶ್ ಬಗ್ಗೆ ನನಗೆ ಮೊದಲಿನಿಂದನೂ ತುಂಬ ಆ್ಯಕ್ಟಿವ್ ಆಗಿರುವಂಥ ಪರ್ಸನ್ನು. ಅದಕ್ಕೆ ಬಾಳೇಶನ್ನ ನಾವು ಆಯ್ಕೆ ಮಾಡಿಕೊಂಡಿದ್ವಿ. ಇವತ್ತು 3 ಲಕ್ಷ ಜನ ಕನ್ನಡಿಗರು ಗೋವಾದಲ್ಲಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಏನಾದರೂ ಗೋವಾ ಬೆಳಕಾದರೆ ಕನ್ನಡಿಗರಿಂದಲೇ ಗೋವಾ ಬೆಳಕಾಗಬೇಕು. ಯಾಕಂದರೆ ಪ್ರತಿಯೊಂದು ಕೆಲಸ ಇಲ್ಲಿ ಕನ್ನಡಿಗರೇ ಮಾಡ್ತಾರೆ. ಇವತ್ತು ಬೋಟ್ ನಡೆಸೋರು ಇರ್ಬೋದು, ಇವತ್ತು ಬಸ್ ನಡೆಸೋರು ಇರ್ಬೋದು, ಇವತ್ತು ಕಸ ಬೆಳೆಯೋರು ಇರ್ಬೋದು, ಇವತ್ತು ಲೇಬರ್ ಇರ್ಬೋದು, ಮಾರ್ಕೆಟಲ್ಲಿ ಇರ್ಬೋದು, ಏನೇ ಇವತ್ತು ಮೀನು ಹಿಡಿಯೋರು ಇರ್ಬೋದು, ಎಲ್ಲರೂ ಕನ್ನಡಿಗರೇ ಇಲ್ಲಿ. ಅಷ್ಟೊಂದು ಜನ ಕನ್ನಡಿಗರು ಗೋವಾದಲ್ಲಿದ್ದಾರೆ. ಆದರೆ ತಮ್ಮ ಬದುಕನ್ನು ಕಟ್ಟಿಕೊಳ್ಳಲು ಇಲ್ಲಿ ಬಂದಿರುವಂಥ ಅತಿ ಹೆಚ್ಚು ಕನ್ನಡಿಗರಲ್ಲಿ ಉತ್ತರ ಕರ್ನಾಟಕದವರು, ಜೊತೆಗೆ ಕರಾವಳಿ ಕನ್ನಡಿಗರೇ ಇಲ್ಲಿ ಜಾಸ್ತಿ ಇರೋರು. ಕನ್ನಡಿಗರು ಹೃದಯವಂತರು. ಇಲ್ಲಿ ನೀವೇನು ಬಂದಿದ್ದೀರಿ, ನಿಮ್ಮಲ್ಲಿ ಯಾವುದೇ ಜಾತಿ ಧರ್ಮ
ಯಾವುದೂ ಇಲ್ಲ ನಿಮ್ಮಲ್ಲಿ. ಎಲ್ಲರೂ ನಾವು ಕನ್ನಡಿಗರೆನ್ನುವ ಒಂದೇ ಒಂದು ಧರ್ಮ ನಿಮ್ಮಲ್ಲಿದೆ. ಅದು ತುಂಬ ಒಂದು ಒಳ್ಳೆಯ ಕೆಲಸ. ಮುಖ್ಯ ಎಡಿಟರ್ ಅವರು ಸಹ ಮೊನ್ನೆ ಪೊಂಡ ಕನ್ನಡ ಸಂಘದವ್ರು ಕರೆಸಿದ್ರು ಕನ್ನಡ ರಾಜ್ಯೋತ್ಸವಕ್ಕೆ. ನಾನು ಪ್ರತಿನಿತ್ಯ ಗೋವಾ ಕನ್ನಡಿಗರು ಮತ್ತು ದೆಹಲಿ ಕನ್ನಡಿಗರ ಬಗ್ಗೆ ನಾವು ನೋಡ್ತಾ ಇರ್ತೀವಿ. ನೀವು ಮಾಡುವ ಕಾರ್ಯಚಟುವಟಿಕೆಗಳು ಭಾಳ ಅತ್ಯುತ್ತಮವಾಗಿರುತ್ತವೆ. ವಿಶೇಷವಾಗಿ ನಮ್ಮ ಮುರಳಿ ಮೋಹನ್ ಶೆಟ್ಟಿ ಅವರು ಏನು ಕ್ಯಾಲಂಗೋಟ್ ಕನ್ನಡ ಸಂಘದ ಅಧ್ಯಕ್ಷರಾಗಿ ಸಾಕಷ್ಟು ಕನ್ನಡ ಪರ ಕೆಲಸ ಮಾಡುತ್ತಿದ್ದಾರೆ. ಮುರಳಿ ಮೋಹನ್ ಶೆಟ್ಟಿನೇ ಹಾಗೆ ಇವತ್ತು ಹೋಟೆಲ್ ಉದ್ಯಮಿ ಆಗಿದ್ದರು, ಸರಳ ಜೀವಿ, ತುಂಬ ಕನ್ನಡದ ಬಗ್ಗೆ ಅಪಾರ ಗೌರವ ಇಟ್ಟುಕೊಂಡಿರುವಂಥ ವ್ಯಕ್ತಿ. ಯಾರೇ ಕನ್ನಡಿಗರು ಬಂದರೆ ಅವ್ರಿಗೆ ತುಂಬ ಸಹಾಯ ಸಹಕಾರ ನೀಡುವಂಥ ಮಹಾನುಭಾವರು. ಜೊತೆಗೆ BJP ರಾಜ್ಯ ಏನು ಕರ್ನಾಟಕ ರಾಜ್ಯ ಸೆಲ್ಲಿನ ಅಧ್ಯಕ್ಷರಾಗಿ ಸಹ ಆ ರಾಜಕೀಯದಲ್ಲಿ ಸಹ ಅವರು ಸೇರಿದ್ದಾರೆ. ಅದ್ಭುತವಾಗಿ ಮಾತನಾಡುತ್ತಾ ನಿರೂಪಣೆ ಮಾಡುತ್ತಿರುವ ನಮ್ಮ ಬೆಂಗಳೂರಿನ ಕುಸುಮ ಮೇಡಮ್, ನಿಜವಾಗಿ ಈ ಕಾರ್ಯಕ್ರಮಕ್ಕೆ ಬರ್ಬೇಕು ಮೇಡಮ್ ನೀವು ಅಂದರೆ ಒಪ್ಪಿಕೊಂಡು ಪಾಪ ನಿನ್ನೆ ರಾತ್ರಿನೇ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಆರ್ಥಿಕವಾಗಿ ಸ್ವಾಗತ ಮಾಡ್ತೇನೆ. ಯಾವತ್ತೂ ನನ್ನ ಗೆಳೆಯ ಸುವರ್ಣ ನ್ಯೂಸ್, ಆಮೇಲೆ ಸುವರ್ಣ ಏನು ಕನ್ನಡ ದಿನಪತ್ರಿಕೆಗೆ ಸಂಪಾದಕರಾಗಿ ನಮ್ಮ ರಾಯಚೂರು ಜಿಲ್ಲೆಯವರು ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಪತ್ರಿಕೋದ್ಯಮದಲ್ಲಿ ತನ್ನದೇ ಆದ ಒಂದು ಹೆಸರನ್ನು ಮಾಡಿರುವಂಥ ನಮ್ಮ ಆಲಂ ಗನಿ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಬೇಕಂತ ನಾನು ಅವರಲ್ಲಿ ಹೃದಯಪೂರ್ವಕವಾಗಿ ನಾನು ಸ್ವಾಗತ ಮಾಡ್ತೇನೆ. ದಾವಣಗೆರೆ ಜಿಲ್ಲೆಯಲ್ಲಿ ರಿಪಬ್ಲಿಕ್ ಟಿವಿ ಕನ್ನಡದ ಜಿಲ್ಲಾ ವರದಿಗಾರರಾಗಿ ಸಾಕಷ್ಟು ಸೇವೆ ಸಲ್ಲಿಸಿರುವಂಥ, ಇವತ್ತಿಗೂ ನಿರಂತರವಾಗಿ ಅವರಿಗೆ ಸಮಯದ ಅಭಾವವಿದೆ. ಇವತ್ತು ರಾತ್ರಿ ಅವರು ಎಷ್ಟೊತ್ತಿದ್ರೆ ದಾವಣಗೆರೆಗೆ ಹೋಗಬೇಕು. ನಮ್ಮ ವಿಠಲ್ ಕ್ಯಾರವಾಡ್ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರು ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಕೋರುತ್ತಿದ್ದೇನೆ. ಇನ್ನು ಸ್ಥಳೀಯ ನಾರ್ತ್ ಗೋವಾದ ಏನು ಹಿರಿಯರಾದಂಥ ನಮ್ಮ ಮಾರುತಿ ಹರಿಜನ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದಾರೆ. ದೀಪಕ್ ಕಟ್ಟಿಮನಿ ಸರ್ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಕೋರ್ತಾ ಇದ್ದೇನೆ. ಇನ್ನು ನೋಡಿ, ರಕ್ಷಣಾ ವೇದಿಕೆಯನ್ನು ಇಲ್ಲಿ ಸಂಸ್ಥಾಪನೆ ಮಾಡಿ ಒಂದು ಅದ್ಭುತವಾಗಿ ಕನ್ನಡದ ಕೆಲಸ ಮಾಡುತ್ತಿರುವಂಥ ದೀಪಕ್ ಕಟ್ಟಿಮನಿ ಸರ್ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರುತ್ತೇನೆ. ಮಂಜುನಾಥ್ ನಾಟೇಕರ್ ಅವರು ಹಾಗೂ ಯಶವಂತ್ ಕಿಂಗ್ ಅವ್ರನ್ನ ನಾನು ಹೃದಯಪೂರ್ವಕವಾಗಿ ಸ್ವಾಗತ ಕೋರುತ್ತೇನೆ. ಸಿದ್ದರಾಮ ಜಾಮೂನ್ ಸರ್ ಅವ್ರನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಜೊತೆಗೆ ನಮ್ಮ ಬಾಳೇಶ್ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮ ಆಗಬೇಕಂತ ನಿರಂತರವಾಗಿ ನನ್ನ ಜೊತೆಯಲ್ಲಿರುವ ಬೆಂಗಳೂರಿನ ರಘು ಗಂಗೂರ್ ಅವರು ಬಂದಿದ್ದಾರೆ. ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಲ್ಲಿ ಸಾಕಷ್ಟು ಜನ ಯೂಟ್ಯೂಬು ಚಾನಲ್ಗಳು ಸಹ ಬಂದಿದ್ದಾರೆ. ನಮ್ಮ ಬಾಳೇಶನ ಗೆಳೆಯರು ಇದ್ದಾರೆ, ಜೊತೆಗೆ ನಮ್ಮ ಸಹೋದರಿಯರು ಸಹ ಇಲ್ಲಿ ಬಂದಿದ್ದಾರೆ, ಅವರ ತಂದೆ ತಾಯಿಯವರು ಬಂದಿದ್ದಾರೆ. ನಿಮ್ಮೆಲ್ಲರನ್ನ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗ್ರೂಪುಗಳಲ್ಲಿ ನಾವು PDF ಮಾಡಿ ದಿನನಿತ್ಯ ಪೇಪರ್ನ ಹಾಕ್ತೀವಿ. ಇಲ್ಲಿನ ಸುದ್ದಿಗಳು ಏನೇ ಇರಲಿ, ನಿಮ್ಮ ಶುಭ ಕಾರ್ಯಕ್ರಮಗಳಿರಲಿ ಅಥವಾ ಮದುವೆ ಒಳ್ಳೊಳ್ಳೆ ಕಾರ್ಯಕ್ರಮಗಳಿದ್ದಾಗ ಅಥವಾ ಸಮಸ್ಯೆಗಳಿದ್ದಾಗ ದಯಮಾಡಿ ನೀವು ಬಾಳೇಶ್ ಅವರಿಗೆ ಸಂಪರ್ಕಿಸಿ ನಿಮ್ಮ ಫೋಟೋ ಸುದ್ದಿಗಳನ್ನು ಕಳಿಸ್ಕೊಡಿ, ಎಲ್ಲರೂ ಶೇರ್ ಮಾಡಿರಿ. ಯಾಕಂದರೆ ಗೋವಾದ ಸಮಸ್ಯೆಗಳನ್ನ ಎತ್ತಿ ಹಿಡಿಬೇಕಾದ್ರೆ ನಾವು ಇವತ್ತು ಸುವರ್ಣ ಫೋಕಸ್ ಈಗ ನಿಮ್ಮ ಮುಂದೆ ತಂದಿದ್ದೀವಿ. ಆ ಪತ್ರಿಕೆಗೆ ಈಗಾಗಲೇ ದೆಹಲಿಯ RNI ರಿಜಿಸ್ಟ್ರೇಷನ್ ನ್ಯೂಸ್ ಪೇಪರ್ ಆಫ್ ಇಂಡಿಯಾ ಕಡೆಯಿಂದ ನಮ್ಮದು ಮಾನ್ಯತೆ ಪಡೆದಿದೆ. ಇನ್ನು ಸ್ವಲ್ಪ ದಿನದಲ್ಲಿ ವಾರ್ತಾ ಇಲಾಖೆಯಿಂದ ಅಂದರೆ ಕರ್ನಾಟಕ ಸರ್ಕಾರದಿಂದ ಸಹ ನಮಗೆ ಜಾಹೀರಾತುಗಳು ಮತ್ತು ಮುಂದಿನ ದಿನಗಳಲ್ಲಿ ಮೀಡಿಯಾ ಲಿಸ್ಟಲ್ಲಿ ನಮ್ಮದು ಹೋಗ್ತಾ ಇದೆ ಪತ್ರಿಕೆ. ಅದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಇರಬೇಕು. ಇವತ್ತು ಇಡೀ ಇಂಡಿಯಾದಲ್ಲಿ ಹೊರನಾಡ ರಾಜ್ಯದಲ್ಲಿ, ಅದು ವಿಶೇಷವಾಗಿ ದೆಹಲಿಯಲ್ಲಿ ದೆಹಲಿ ವಾರ್ತೆ ಅಂತ ಒಂದು ದಿನಪತ್ರಿಕೆ ಅಲ್ಲೇ ಪ್ರಿಂಟ್ ಆಗ್ತದೆ. ಅದಕ್ಕೆ ವೇಣು ಅಂತ ಒಬ್ಬರು ಸಂಪಾದಕರಿದ್ದಾರೆ. ಬಟ್ ಗೋವಾದಲ್ಲಿ ಕನ್ನಡ ದಿನಪತ್ರಿಕೆ ಇಲ್ಲ. ಆ ನಿಟ್ಟಿನಲ್ಲಿ ನಾವು ನಮ್ಮದೇ ಆದ ಪತ್ರಿಕೆನ ಇಲ್ಲಿ ಒಂದು ಎಡಿಷನ್ ಮಾಡಿ ಒಂದು ಪುಟ ನಿಮಗಾಗಿ ಮೀಸಲಿಟ್ಟು ನಾವು ಪ್ರತಿನಿತ್ಯ ನಿಮ್ಮ ಸುದ್ದಿಗಳನ್ನು ನಾವು ಆ ಪುಟದಲ್ಲಿ ಹಾಕಿ ಕಳಿಸಿಕೊಡ್ತೀವಿ. ದಯವಿಟ್ಟು ತಾವೆಲ್ಲರೂ ನಮಗೆ ಸಹಕರಿಸ್ಬೇಕಂತ ಹೇಳ್ತೀನಿ. ಇಲ್ಲಿ 26ಕ್ಕೂ ಅಧಿಕ ಕನ್ನಡ ಸಂಘಟನೆಗಳಿವೆ, ಕನ್ನಡದ ಕೆಲಸ ಮಾಡ್ತಾ ಇದ್ದೀರಿ. ದಯವಿಟ್ಟು ನೀವೆಲ್ಲ ಇವತ್ತು ಪತ್ರಿಕೆನ ಮತ್ತು ನಮ್ಮ TV ಮಾಧ್ಯಮವನ್ನು ನೀವು ಉಳಿಸ್ಬೇಕು.
ಮತ್ತು ಇವತ್ತಿನಿಂದ ಬೆಳೆಸ್ಬೇಕು ನೀವೆಲ್ಲರಂತ ನಿಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ. ಈಗ ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ. ಉದ್ಘಾಟನೆಯನ್ನು ಮೊನ್ನೆ ಮುರಳಿ ಮೋಹನ್ ಶೆಟ್ಟಿ ಅವರು ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಮತ್ತು ಅತಿಥಿಗಳು ಸೇರಿ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಬೇಕು. ಸನ್ಮಾನ ಮಾಡೋದು ಎಲ್ಲ ಹೆಸರು ಹಾಕ್ಯಾರ ಶಾಲಾ ಆರಾಮ ಮೂಮೆಂಟ್ ಕುಸುಮ ಮೇಡಮ್ ಇಬ್ಬರು ಮಾಡಿ ಸರ್ ಜೋರಾಗಿ ಇಟ್ಕೊಳ್ಬಿಡ್ರಿ ಅಲ್ವಾ ಸ್ವಲ್ಪ ಸರ್ ಅವರಿಗೆ ಮತ್ತು ಅತಿಥಿಗಳಿಗೆ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಅತಿಥಿ ಗಣ್ಯರಿಗೆ ಒಂದು ಗೌರವ ಸನ್ಮಾನ. ವ್ಯೂಸ್ ಇದೆ, 2 ಲಕ್ಷ ಜನ ನೋಡಿದ್ದಾರೆ ಒಂದೊಂದು. ಅಷ್ಟು ಅದ್ಭುತವಾಗಿ ಕನ್ನಡದ ಕೆಲಸವನ್ನು ಈ ಹೆಣ್ಮಕ್ಳು ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಜೋರಾದ ಚಾಪಣೆ ತರಬೇಕು. ಶೇಖರ್ ಸರ್ ಅವರು ಮಾರುತಿ ಸರ್ಗೆ ಸನ್ಮಾನ ಮಾಡಬೇಕು. ಸುರೇಶ್ ಜಾಮೀನ್ ಅವರು ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ಶ್ರೀ ಮಂಜುನಾಥ್ ನಾಟಿಕೇರ್ ಅವರಿಗೆ ಸನ್ಮಾನ ಮಾಡಬೇಕು. ಕೆಂಪಣ್ಣ ತಳವಾರ್ ಮತ್ತು ಸುರೇಶ್ ಜಾಮೀನ್. ಶ್ರೀ ಮಂಜುನಾಥ್ ನಾಟಿಕೇರ್ ಸರ್ ಅವರಿಗೆ ಗೌರವ ಸನ್ಮಾನ ಮಾಡ್ಬೇಕಂತ ಹೇಳಿ. ಕೆಂಪಣ್ಣ ತಳವಾರ್, ಸುರೇಶ್ ಜಾಮೀನ್ ಸರ್ ಅವರು ಬಂದು ಭಾಳಷ್ಟು ಒಂದು ಸನ್ಮಾನ ಮಾಡೋದು. ತರ ಕೆಲಸ ಎಲ್ಲರೂ ಕೊಟ್ಬಿಡಲಿ ಹಿಂದೆ ಎಲ್ಲ ಎಲ್ಲರೂ
ಜೋರಾದ ಚಪ್ಪಾಳೆ ತಟ್ಟಬೇಕು. ಗೋವಾ ಕನ್ನಡ ಕದಂಬ ಟಿವಿಯ ಲೋಗೋ ಉದ್ಘಾಟನೆ ಕುಸುಮ ಮೇಡಮ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸ್ಥಾನ ಗೋವಾ ರಾಜ್ಯದಲ್ಲಿ ಉಸ್ತುವಾರಿಯಾಗಿ ಸುವರ್ಣ ಫೋಕಸ್ ಕನ್ನಡ ದಿನಪತ್ರಿಕೆಯ ಪ್ರಮುಖ ವರದಿಗಾರರಾಗಿ ಸೇವೆ ಸಲ್ಲಿಸಿದ್ದಾರೆ. ವೇದಿಕೆಯಲ್ಲಿ ಕುಳಿತಂತ ನಮ್ಮ ಕುಸುಮ ಅವರೇ ಹಾಗೂ ರುದ್ರವರು ಬರಲಿಕ್ಕೆ ಆಗಲಿಲ್ಲ ಕಾರಣ ಅದಕ್ಕೆ ಆನಂತರ ಆಲಂಗನಿಯವರೇ ಹಾಗೂ ಮಂಜುನಾಥ್ ನಾಟಕರವರೇ, ಮಾರುತಿ ಅವರೇ ಹಾಗೂ ನಮ್ಮ ಬಾಳೇಶ್ವರೇ ಮತ್ತೆ ವೇದಿಕೆಯಲ್ಲಿ ಬೆಳೆದಂತ ಗಣ್ಯ ಅತಿ ಗಣ್ಯ ವ್ಯಕ್ತಿಗಳೇ ಹಾಗೂ ಸಭೆಯಲ್ಲಿ ಕುಳಿತಂತ ಎಲ್ಲ ನನ್ನ ಕನ್ನಡದ ಬಂಧುಗಳೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಹಾಗೂ ಈ ಒಂದು ಫಂಕ್ಷನ್ಗೆ ಬಂದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ಜೀವನದಲ್ಲಿ ಅವನು ಮುಂದೆ ಬರ್ಬೇಕಾದ್ರೆ ಅವನಿಗೆ ಏನಾದ್ರೂ ಬೇರೆ ಒಂದು ಸ್ವಲ್ಪ ಹಣದ ಅವಶ್ಯಕತೆ ಎಲ್ಲ ಇರ್ತದೆ. ಆದ್ರೆ ಪತ್ರಕರ್ತ ಕೆಲಸವು ಹಣಕ್ಕಾಗಿ ಮಾಡುವುದಕ್ಕಿಂತಲೂ ಜನರಿಗೆ ಕಣ್ಣು ತೆರೆಸುವಂತ ಕೆಲಸ ಮಾಡಬೇಕಂತ ಹೇಳಿ ನಾನು ಎಲ್ಲಾ ಪತ್ರಿಕೋದ್ಯಮರಿಗೆ ನಾನು ಕೇಳ್ಕೊಳ್ತೇನೆ. ಯಾಕಂದ್ರೆ ಪತ್ರಿಕೆ ಉದ್ಯಮ ಏನುಂಟು ಅದು ಯಾರದು ಸಹ ಹೆಸರು ಹಾಳಾಗುವಂತ ಮಾತಾಗಿರಬಾರ್ದು. ಯಾರೇ ಏನಾಗ್ಲಿ ಎಂತ ಹೇಳ್ತಾರೆ ಅದಕ್ಕೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಇದ್ರೆ ಎಷ್ಟೋ ಪತ್ರಕರ್ತರ ಹೆಸರು ನೀವು ಕೇಳಿದ್ದೀರಿ. ಅದೇ ತರ ಕೆಲವು ಪತ್ರಕರ್ತರು ದುಡ್ಡಿಗಾಗಿ ಕೆಲಸ ಮಾಡ್ತಾರೆ. ಆದ್ರೆ ನಮ್ಮ ಮಾರುತಿ ಅವರು ನನ್ನ ಕೆಲವು ವರ್ಷದ ಮಿತ್ರರವರು. ಕೆಲವು ಕಡೆಯಲ್ಲಿ ನಾನು ಅವರ ಬಗ್ಗೆ ಕೇಳಿದ್ದೇನೆ, ನೋಡಿದ್ದೇನೆ. ಒಂದು ತುಂಬಾ ಓಪನ್ ಆಗಿ ಮಾತಾಡುವವರು. ಅದು ಸಹ ನಮ್ಮ ಗೋವಕ್ಕೆ ಕದಂಬ ಟಿವಿ ಅಂತ ಹೇಳಿ ಕೇಳಿಬಿಡೋದಕ್ಕೆ ತುಂಬಾ ಧನ್ಯವಾದ. ಎಲ್ಲ ಕನ್ನಡದವರಿಂದ ನಾನು ನಿಮಗೆ ಧನ್ಯವಾದ ಹೇಳಿಬಿಡುತ್ತೇನೆ. ಯಾಕಂದ್ರೆ ಗೋವಾದಲ್ಲಿ ಕನ್ನಡ ಪೇಪರ್ ಇರಲಿಲ್ಲ, ಕನ್ನಡ ಪತ್ರಿಕೆ ಇರಲಿಲ್ಲ. ಒಂದು ಟೈಮಲ್ಲಿ ಕನ್ನಡದ ಪತ್ರಿಕೆ ಬಂದಿತ್ತು, ಆದ್ರೆ ಅದು ನಡೀಲಿಲ್ಲ. ಆದ್ರೆ ಇವರ ಕನ್ನಡ ಪತ್ರಿಕೆ ಎಲ್ಲಿ ನಿಲ್ಲದೆ ಬುಲೆಟ್ ಟ್ರೈನ್ ತನಕ ಓಡ್ಬೇಕಂತ ಹೇಳಿ ನಾನು ಆ ದೇವರಲ್ಲಿ ಬೇಡ್ಕೊಳ್ತೇನೆ. ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಕನ್ನಡದವರಿಗೆ ಕನ್ನಡ ಉಳಿಬೇಕು, ಬೆಳಿಬೇಕಂತ ಹೇಳಿದ್ರೆ ಈ ಪತ್ರಿಕೆ ಈಗ ಜಾಸ್ತಿ ಮೊಬೈಲಲ್ಲಿ, ಹಳೆಯ ಜನಗಳಿಗೆ ಆಲ್ಮೋಸ್ಟ್ ಮೊಬೈಲಲ್ಲಿ ಕೆಲವು ಜನಕ್ಕೆ ಗೊತ್ತಿಲ್ಲ. ಆದ್ರೆ ಪತ್ರಿಕೆ ಬಂದ್ರಿಂದ ನನ್ನ ವಯಸ್ಸಿನವರಿಗೆ 50ರಿಂದ ಮೇಲ್ಪಟ್ಟರು ಯಾರಿದ್ದಾರೆ ತುಂಬಾ ಜನ ಅಲ್ಲ, ಒಂದು 50%, 40% ಜನ ಮೊಬೈಲ್ ನೋಡ್ಲಿಕ್ಕೆ ಬರ್ತಿದ್ದವರು ಸಹ ಇದ್ದಾರೆ ಈಗಲೂ ಸಹ. ಅಂತವ್ರಿಗೆ ಈ ಪತ್ರಿಕೆ ತುಂಬಾ ಕೆಲಸ ಮಾಡುತ್ತೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಕದಂಬರು ಗೋವಾ ರಾಜ್ಯವನ್ನು ಆಳಿದವರು. ಅವ್ರದ್ದು ಬನವಾಸಿ ರಾಜಧಾನಿ ಆದ್ರೂ ರಾಮದುರ್ಗ ಹತ್ರ ಒಂದು ಹಳ್ಳಿ, ಅದು ಎರಡನೇ ರಾಜಧಾನಿ ಕದಂಬರದಾಗಿತ್ತು. ಆ ಸಂದರ್ಭದಲ್ಲಿ ಗೋವಾನ ಸಂಪೂರ್ಣವಾಗಿ ನಮ್ಮ ಮಯೂರ ವರ್ಮ ರಾಜ ಆಳಿದಂತ ನಾಡು ಇದು. ಕದಂಬ ಬಸ್ ಸ್ಟ್ಯಾಂಡ್ ಬಿಟ್ರೆ ಕದಂಬ ಟಿವಿ ಚಾನಲ್ ಇವತ್ತು ಆಗಿರೋದು ನಿಜವಾಗಿ ಹೆಮ್ಮೆ ಪಡುವಂತ ವಿಷಯ. ಗೋವಾ ಪಣಜಿಗೆ ಬಂದ್ರೆ ನಾವು ಕದಂಬ ಬಸ್ ಸಾರಿಗೆ ಸಂಸ್ಥೆ ನೋಡ್ತೀವಿ, ಅದು ಬಿಟ್ರೆ ನಮ್ಮ ಕದಂಬ ಟಿವಿ ಇವತ್ತು ಬೆಳಕಿಗೆ ಬಂದಿದೆ. ಇದು ಒಂದು ಒಳ್ಳೆ ಕೆಲಸ. ಅದು ಬಾಳೇಶ್ ಅವರು ಮಾಡಿರೋದು. ನಿಮ್ಮ ಹುಡುಗ, ನಿಮ್ಮ ಮನೆ ಹುಡುಗ, ನೀವೆಲ್ಲರೂ ಬೆಳೆಸ್ಬೇಕು. ಇವತ್ತು ಮುರಳಿ ಮೋಹನ್ ಶೆಟ್ಟಿ ಅವರು ಆ ಪತ್ರಿಕೆ ಮತ್ತು ಕದಂಬ ಟಿವಿಗೆ ಅವರು ಬೆನ್ನೆಲುಬಾಗಿರ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ, ಅವರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಒಂದು ಪತ್ರಿಕೆ, ಒಂದು ಟಿವಿ ಚಾನೆಲ್ ನಡಿಬೇಕಾದ್ರೆ ನಿಜವಾಗಿ ಅದಕ್ಕೆ ಉದ್ಯಮಿಗಳು ಸಹ ಅಷ್ಟೇ ಸಹಕಾರ ಬೇಕಾಗ್ತದೆ. ಜಾಹೀರಾತಿಲ್ಲದೆ ಪತ್ರಿಕೆಗಳು ನಡೆಯೋದು ತುಂಬಾ ಕಷ್ಟ. ಆದರೂ ನಾವು ಕಷ್ಟಪಟ್ಟು ಇವತ್ತು ನಮ್ಮ ಆಲಂ ಗಣಿಯವರು 2 ಪತ್ರಿಕೆಗಳನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ
ಅವ್ರು ಹೇಳ್ದಂಗೆ ಇವತ್ತು ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾ ವೈರಲ್ ಆಗ್ತಿವೆ ಇವತ್ತು ಪತ್ರಿಕೆಗಳು ಮತ್ತು ಟಿವಿ ಚಾನೆಲ್ಗಳು. ಯಾಕಂದ್ರೆ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಬಂದಿದೆ. ಇವತ್ತು 60 ವರ್ಷದವರಾಗಲಿ 70 ವರ್ಷದವರು ಸಹ ಇವತ್ತು ಮೊಬೈಲ್ ನೋಡ್ಕೊಂಡು ಸುದ್ದಿಗಳು ನೋಡ್ತಾರೆ. ಕ್ಷಣಕ್ಕಾಗಿ ಮಾಹಿತಿಗಳು ಸಿಗ್ತವೆ. ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. TV9 ನಂಬರ್ 1 ಇದ್ರು ಟಿವಿ ಹಚ್ಚಿ ನೋಡೋರು ಬಹಳ ಕಡಿಮೆ ಇದ್ದಾರೆ. ಅದೇ 1 ನಿಮಿಷದಲ್ಲಿ ಲಕ್ಷಾಂತರ ಜನ ಮೊಬೈಲ್ ಅಲ್ಲಿ ಅವರು ಸುದ್ದಿಗಳನ್ನ ನೋಡ್ತಾರೆ. ಹೀಗಾಗಿ ಸೋಷಿಯಲ್ ಮೀಡಿಯಾ ಇವತ್ತು ವರ್ಲ್ಡ್ ಫೇಮಸ್ ಆಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಕದಂಬ ಟಿವಿ ನ್ಯೂಸ್ ಸಹ ಏನು ಸೋಷಿಯಲ್ ಮೀಡಿಯಾದಲ್ಲಿ ಮುಂದುವರಿತದೆ. ಇವತ್ತು ಗೋವಾದ ಇಡೀ ಸುದ್ದಿಯನ್ನ ಇಡೀ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳಿಸುವಂತ ಕೆಲಸ ನಮ್ಮ ಬಾಳೇಶ್ ಮತ್ತು ಅವರ ಮಿತ್ರರೆಲ್ಲ ಸೇರಿ ಮಾಡ್ತಾ ಇದ್ದಾರೆ. ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪಬ್ಲಿಕ್ ಟಿವಿ ನಿರೂಪಕಿ, ಸಾಕಷ್ಟು ಪತ್ರಿಕೋದ್ಯಮದಲ್ಲಿ ಹೆಸರು ಮಾಡಿ ಬೆಂಗಳೂರಿನಲ್ಲಿರುವಂತ ನಮ್ಮ ಸಹೋದರಿ ಕುಸುಮ ಮೇಡಮ್ ಅವರು ಬಂದಿದ್ದಾರೆ. ಅವರು ಒಂದೆರಡು ಮಾತಾಡಬೇಕು ಪತ್ರಿಕೋದ್ಯಮ ಕುರಿತು ಅಂತ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶುಭ ಸಂಜೆ ಎಲ್ರಿಗೂ ಕೂಡ. ಇವತ್ತು ಒಂದು ಅವಿಸ್ಮರಣೀಯ ದಿನ ಹಾಗೂ ನಾವೆಲ್ಲರೂ ಕೂಡ ಇಲ್ಲಿ ಸೇರೋದಕ್ಕೆ ಕಾರಣವಾದಂತಹ ಒಂದು ಸುದಿನ ಸುವರ್ಣ ಫೋಕಸ್ ಹಾಗೂ ಕದಂಬ ಟಿವಿಯ ಒಂದು ಆವೃತ್ತಿಯ ಬಿಡುಗಡೆ ಹಾಗೂ ಒಂದು ಲಾಂಚ್ ಮಾಡಿದಂತಹ ಒಂದು ಸಂತೋಷಕರವಾದಂತಹ ವಿಚಾರ ಅಂತ ಹೇಳ್ಬೋದು. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗೌರವಾನ್ವಿತ ಅಧ್ಯಕ್ಷರೇ ಶ್ರೀಯುತ ಮುರಳೀಮೋಹನ್ ಶೆಟ್ಟಿ ಅವರು, ಕನ್ನಡ ಕನ್ನಡ ಸಂಘದ ಅಧ್ಯಕ್ಷರು, ಹಾಗೂ ಸುವರ್ಣ ಫೋಕಸ್ ಮತ್ತು ಈಶಾನ್ಯ ಫೋಕಸ್ ದಿನಪತ್ರಿಕೆಯ ಸಂಪಾದಕರಾದಂತಹ ಹಾರಂಗಣಿಯವರು ಹಾಗೂ ದಾವಣಗೆರೆ ಜಿಲ್ಲೆಯ ರಿಪಬ್ಲಿಕ್ ಕನ್ನಡ ವಾಹಿನಿಯನ್ನು ವರದಿಗಾರರಾಗಿ ಸಾಕಷ್ಟು ಅನುಭವವಾಗಿ ಶ್ರಮಿಸಿರುವಂತಹ ವಿಠಲ ಅವರು ಹಾಗೂ ಕದಂಬ ಟಿವಿಯ ಮುಖ್ಯ ಭೂಮಿಕೆಯಲ್ಲಿರುವಂತಹ ಬಾಳೇಶ್ ಯುವಕರಾದಂತಹ ಹಾಗೂ ಚೈತನ್ಯದ ಚಿಮ್ಮೆಯಾಗಿ ಕೆಲಸ ನಿರ್ವಹಿಸಿರುವಂತಹ ಬಾಳೇಶ್ ಅವರು, ಎಲ್ಲದಕ್ಕೂ ಮಿಗಿಲಾಗಿ ನಮ್ಮನ್ನೆಲ್ಲ ಈ ದಿನ ಈ ಒಂದು ಗೋವಾದಲ್ಲಿ ಸೇರೋದಕ್ಕೆ ಒಂದು ಸೇತುವೆಯಾಗಿ ನಮ್ಮನ್ನೆಲ್ಲ ಸೇರಿಸಿರುವಂತಹ ಮಾರುತಿ ಬಳಿಗೆ ಸರ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಪದಗಳು ಸಾಕಾಗಲ್ಲ. ಯಾಕಂತಂದ್ರೆ ನೃತ್ಯ ಅನ್ನೋದು ಕೆಲವೊಂದು ವೃತ್ತಿಗಳಿಗೆ ಮಾತ್ರ ಮೀಸಲಾಗಿರುತ್ತೆ. ಆದ್ರೆ ನೃತ್ಯ ಅನ್ನೋದು ಕೂಡ ಪ್ರವೃತ್ತಿಯಾಗಿರ್ತಾರೆ ಅನ್ನೋದಾದ್ರೆ ಅದಕ್ಕೆ ಒಂದು ದೊಡ್ಡ ಉದಾಹರಣೆ ನಮ್ಮ ಮಾರುತಿ ಸರ್ ಅಂತ ಹೇಳ್ಬಹುದು. ಸೊ ಯಾವಾಗ್ಲಾದ್ರೂ ಏನಾದ್ರೂ ಒಂದು ಸಮಾಜಮುಖಿ ಕಾರ್ಯಗಳಲ್ಲಿ ಇಂಥ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದ್ರಲ್ಲಿ ಎಲ್ಲರೂ ಕೂಡ ತುಂಬಾ ಆಕ್ಟಿವ್ ಆಗಿರ್ತಾರೆ. ಸೊ ಅವರ ಈ ಒಂದು ಕಾರ್ಯಚಟುವಟಿಕೆ ಹೇಗಿದ್ದರೆ ನಮ್ಗೆ ಒಂದು ಸ್ಫೂರ್ತಿಯನ್ನ ತಂದ್ಕೊಳ್ಳುತ್ತೆ. ಆದ್ರೆ ಎಷ್ಟೋ ಕಾರ್ಯಕ್ರಮಗಳನ್ನ ಅವರು ಇದುವರೆಗೂ ತುಂಬಾ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅವರ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಾನು ಕೂಡ ನಿರೂಪಕ್ಕೆ ಆಗಿ ಒಂದು ಕಾರ್ಯಕ್ರಮದ ಒಂದು ಅನಿವಾರ್ಯ ಅಂಗವಾಗಿ ನಾನು ಕೂಡ ಆಗಿ ಭಾಗಿಯಾಗಿರೋದು. ಆದ್ರೆ ಇವತ್ತಿಗೂ ಕೂಡ ಗೋವಾಕ್ಕೆ ಬರೋದಕ್ಕೂ ಕೂಡ ಕಾರಣೀಕರ್ತರಾಗಿರ್ತಾರೆ ಮಾರುತಿ ಸರ್ ಅವರು. ಸೊ ನಾನು ಅವರಿಗೆ ಉತ್ಪನ್ನವಾದಂತಹ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೂ ಮಾರುತಿ ವೈದ್ಯರವರೇ ಹಾಗೂ ವೇದಿಕೆ ಮೇಲಿರುವಂತಹ ಇತರ ಗಣ್ಯರು. ಸುವರ್ಣ ಫೋಕಸ್, ಸುವರ್ಣ ಅಂದ್ರೆ ಏನು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದ್ಯಾ? ಏನ್ ಕನ್ನಡದಲ್ಲಿ ಸುವರ್ಣದಲ್ಲಿ ಮತ್ತೊಂದು ಅದರ ಅನ್ವರ್ಥ ನಾಮ ಏನಿದೆ? ಸುವರ್ಣ ಅಂದ್ರೆ ಏನಂತ ಹೇಳ್ತೀನಿ? ಗೋಲ್ಡ್. ಫೋಕಸ್ ಗಮನ ಹರಿಸಲು ಕೇಂದ್ರೀಕೃತವಾಗಿರುವಂತದ್ದು. ತುಂಬಾ ಚೆನ್ನಾಗಿದೆ ಆ ಒಂದು ಪದ. ಈ ಒಂದು ದಿನಪತ್ರಿಕೆಯ ಹೆಸರು ಕೂಡ ಬಹಳಷ್ಟು ತುಂಬಾ ಅದ್ಭುತವಾಗಿದೆ ಅಂತ ಹೇಳಿ ಸುವರ್ಣ ಫೋಕಸ್. ಇದರ ಯಾರ ಆಯ್ಕೆ ಅಂತ ಗೊತ್ತಿಲ್ಲ, ಆಲಂಬೇಡಿ ಅವರೇ, ತುಂಬಾ ಚೆನ್ನಾಗಿದೆ. ಅಂದ್ರೆ ನಿಮ್ಮ ಈ ದಿನಪತ್ರಿಕೆ ಅನ್ನೋದು ಗೋವಾ ರಾಜ್ಯದಲ್ಲಿ ಮೊದಲ ಆವೃತ್ತಿ ಬಿಡುಗಡೆ ಇವತ್ತು. ಬಹುಶಃ ಯಾವ ಪತ್ರಿಕೆಯೂ ಕೂಡ ಇಲ್ಲಿ ಕನ್ನಡ ಪತ್ರಿಕೆ ಇಲ್ಲ. ಸೊ ಹಾಗಾಗಿ ಇಂಥ ಒಂದು ಹೆಗ್ಗಳಿಕೆಯ ವಿಷಯ ಅಂತ ಅಂದ್ರೆ ಸುವರ್ಣ ಫೋಕಸ್ ನ ಇವತ್ತು ಆವೃತ್ತಿಯ ಬಿಡುಗಡೆ ಇವತ್ತು ಆಗ್ತಾ ಇರೋದು ಇಲ್ಲಿ. ಹಾಗೂ ಈಶ್ವರ ಫೋಕಸ್ 2 ದಿನಪತ್ರಿಕೆಗಳನ್ನು ಕೂಡ ಅವರು ನಿಭಾಯಿಸ್ತಾ ಇದ್ದಾರೆ. ತುಂಬಾ ಖುಷಿ ಕೊಡುವಂತದ್ದು. ಅಂದ್ರೆ ಎಲ್ಲರೂ ಸ್ಪೋರ್ಟಿವ್ ಆಗಿ ತುಂಬಾ ಆಕ್ಟಿವ್ ಆಗಿ ಈ ಒಂದು ಪತ್ರಿಕೋದ್ಯಮವನ್ನ ಬೆಳೆಸಬೇಕು ಅನ್ನೋ ಒಂದು ಹಂಬಲ ಇರುವಂತದ್ದು ಬಹಳ ಖುಷಿ ಕೊಡುವಂತದ್ದು. ಯಾಕಂದ್ರೆ ಪತ್ರಿಕೆ ಅಂದ ತಕ್ಷಣ ಇವತ್ತು ಎಲ್ಲರೂ ಕೂಡ ಸರ್ ಮೊದಲೇ ಹೇಳಿದ್ರು ಹಂಗೆ ಹಾಗೆ ಎಲ್ಲ ಕೈಲಿ ಮೊಬೈಲ್ ಇರುತ್ತೆ. ವಿಷಯದಲ್ಲಿ ಎಲ್ಲಿ ಬೆಳೆಸ್ಕೊತಾ ಅಂತೀರಾ ಅಂತಂದ್ರೆ ನಿಮ್ಗೆ ಯಾವ್ದೋ ಒಂದು ವಿಷಯದ ಬಗ್ಗೆ ನಮ್ಗೆ
ಅಂದ್ರೆ ಆಳವಾದಂತಹ ಜ್ಞಾನ ಬರುತ್ತೆ ಇವಾಗ ಗೊತ್ತಿಲ್ಲ. ಈ ಮೊಬೈಲ್ ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದಾದ್ರು ಒಂದು ವೈರಲ್ ಆಯ್ತು ಅಂತಂದ್ರೆ ಆ ವಿಷಯ ಬಹಳಷ್ಟು ತಿಳ್ಕೊಂಡಿರ್ತಾರೆ. ಅಂದ್ರೆ ಒಂದು ತಮಾಷೆಗೆ ಹೇಳ್ಬೇಕು ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಯಾವ ವಿಷಯಗಳು ಯಾವ್ದಾದ್ರು ತಿಳ್ಕೊಂಡಿದ್ದಾರೆ ಹೇಳಿ ನೋಡೋಣ ಅಂತ ಕೇಳಿದ್ರೆ ನಿಮ್ಗೆ ಯಾವ್ದಾದ್ರು ಒಂದು ವಿಷಯ ಮನಸ್ಸಲ್ಲಿದ್ಯಾ? ಯಾವ ಮನ್ಸಲ್ಲಿ ಬರುತ್ತೆ ಅಂದ್ರೆ ಯಾವ್ದೋ ಒಂದು ಲೀಲಾ ಮಂತ್ರಣ ಅಂತ ಬರುತ್ತೆ. ಯಾರವರು ಏನ್ ಮಾಡಿದ್ರು, ಸಮಾಜಕ್ಕೆ ಅವ್ರ ಕಾಂಟ್ರಿಬ್ಯೂಟಿ ಏನಿದೆ, ಕೊಡುಗೆ ಏನಿದೆ, ನಾವು ತಿಳ್ಕೊಳ್ಳೋಂಥದ್ದು ಏನಿದೆ. ಆದ್ರೆ ಅಂತ ಒಂದು ವಿಚಾರಗಳನ್ನ ಒಂದು ಚಿಕ್ಕ ಮಕ್ಕಳ ಕೈಯಲ್ಲಿ ಮೊಬೈಲ್ ಇರುತ್ತೆ, ದೊಡ್ಡವ್ರ ಕೈಯಲ್ಲಿ ಮೊಬೈಲ್ ಇರುತ್ತೆ, ಅದನ್ನ ತಿಳ್ಕೊಳ್ತಾರೆ. ಅದನ್ನ ತಿಳ್ಕೊಳ್ಬೇಕಾದಂತಹ ವಿಚಾರಗಳನ್ನ ಅಂದ್ರೆ ಒಂದು ಮಕ್ಕಳ ಒಂದು ವಿಕಸನಕ್ಕೆ ಅಂದ್ರೆ ಅವರ ಒಂದು ಜ್ಞಾನದ ವಿಕಸನಕ್ಕೆ ಬೇಕಾದಂತ ಯಾವ ಅಂಶನೂ ಇರಲ್ಲ ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬೇಡವಾದಂತಹ ವಿಚಾರಗಳ ಬಗ್ಗೆ ನಾವು ಜಾಸ್ತಿ ತಲೆಕೆಡಿಸ್ಕೊಳ್ತಾ ಇದೀವಿ. ಆದ್ರೆ ಪತ್ರಿಕೆ ಅನ್ನೋದು ಇವತ್ತು ನಮ್ಮ ಆಧುನಿಕ ಸಮಾಜದ ಜೀವನಾಡಿ ಅಂತ ಹೇಳ್ಬೋದು. ಮಾಡರ್ನ್ ಸೊಸೈಟಿಗೆ ಇರುವಂತಹ ಜೀವನಾಡಿದಾಗೆ ಇಲ್ಲಿ ಬಂದಿರುವಂತಹ ಎಲ್ಲ ಕನ್ನಡಿಗ ಗೋವಾ ಕನ್ನಡಿಗರ ಮತ್ತು ಮನಸ್ಸುಗಳು ಕೂಡ ಅರಿವಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಇವತ್ತು ತುಂಬಾ ಕಳೆದ ಇರುವಂತಹ ವರದಿಗಾರರು, ಪತ್ರಕರ್ತರು ಹಾಗೂ ಇಲ್ಲಿನ ಮುಖ್ಯಸ್ಥರು, ಗೋವಾ ಕನ್ನಡಿಗರು ಇಲ್ಲೆಲ್ಲೂ ಕೂಡ ಬಂದಿದ್ದೀರಾ. ಸೊ ಇವತ್ತು ಪತ್ರಿಕೆ ಅನ್ನೋದು ಬಹಳಷ್ಟು ನಮ್ಗೆ ಎಷ್ಟು ಅಂಶಗಳನ್ನ ನಮ್ಗೆ ತಿಳ್ಕೋಬೇಕು ಅಂತ ಅಂದ್ರೆ ಇದು ಒಂಥರ ಬ್ರಿಡ್ಜ್ ಇದ್ದಾಗೆ, ಸೇತುವೆ ಇದ್ದಾಗೆ. ಮನೆಯಲ್ಲಿ ನಾವು ಕನ್ನಡಿಗರಾಗಿ ಹುಟ್ಟಿರಬಹುದು, ಕನ್ನಡವನ್ನೇ ಮಾತಾಡ್ಬೋದು, ಕನ್ನಡ ಭಾಷೆ ಉಳಿಸಿ ಬೆಳೆಸಿ ಅಂತ ಹೇಳೋದು ತುಂಬಾ ಸುಲಭ. ಆದ್ರೆ ಕಾರ್ಯ ರೂಪದಲ್ಲಿ ತರಬೇಕು ಅಂತಂದ್ರೆ ಬಹಳಷ್ಟು ಕಷ್ಟ. ಯಾಕಂದ್ರೆ ಎಷ್ಟೊತ್ತಿಗೆ ಕನ್ನಡ ಪೇಪರ್ ಕೊಟ್ಟರೆ ಹೋದಾಗ ಬರೋದಿಲ್ಲ. ಯಾಕಂದ್ರೆ ಮಕ್ಕಳಿಗೆ ನಾವು ಕನ್ನಡ ಭಾಷೆನ ಕಲ್ಸ್ಕೊಟ್ಟಿರೋದಿಲ್ಲ. ಅವ್ರು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಹೋಗ್ತಾರೆ, ಕನ್ನಡ ಮನೆಯಲ್ಲಿ ಏನೋ ಮಾತಾಡ್ತಾರೆ, ವರ್ಡ್ಗಳನ್ನ ಮಾತಾಡ್ತಾರೆ ಅಷ್ಟೇ, ಈಸಿ ಟು ಟಾಕ್ ಮಾತಾಡ್ತಾರೆ. ಆದ್ರೆ ಒಂದು ದಿನಪತ್ರಿಕೆನ ಓದುವಂತವ್ರು ಯಾವ ಕೆಟಗರಿ ಅಂತ ಯೋಚನೆ ಮಾಡಿ ಬಹಳಷ್ಟು ವಿರಳವಾಗಿರುತ್ತೆ. ಆದ್ರೆ ಅದೇ ಒಂದು ಪತ್ರಿಕೆ ಅನ್ನೋದು ನಮ್ಗೆ ಬಹಳಷ್ಟು ವಿಷಯಗಳನ್ನ ಸಂಗ್ರಹಣ ಮಾಡುವಂತಹ ಒಂದು ಸಮೂಹ ಮಾಧ್ಯಮ, ಮಾಸ್ ಮೀಡಿಯಾ ಅಂತ ಹೇಳ್ತಾ ಇದೀನಿ. ಇವತ್ತು ಸುದ್ದಿವಾಹಿನಿಗಳಿರ್ಬೋದು 19ನೇ ಶತಮಾನದಲ್ಲಿ ಶುರುವಾದ್ರೂ ಕೂಡ 2000 ಇಸ್ವಿಯಷ್ಟರಲ್ಲಿ ನಾವು ನೋಡುವಂತದ್ದು ಸಾಕಷ್ಟು ಖಾಸಗಿ ಉಪಗ್ರಹ ವಾಹಿನಿಗಳು ಬಂತು, ಸ್ಯಾಟಲೈಟ್ ಬಂತು. ಕೇವಲ ಸುದ್ದಿನ ಮಾತ್ರ ಎದುರಿಸಲ್ಲ, ಮನೋರಂಜನೆ ಕೂಡ ಕೊಡುತ್ತೆ. ಹಾಗೆ ಬಿಗ್ ರಿಯಾಲಿಟಿ ಶೋಸ್ ಗಳನ್ನ ಮಾಡಿ ಜನರ ಮನಸ್ಸಿಗೆ ಒಂದು ತುಂಬಾ ಹತ್ತಿರವಾಗಿರುವಂತದ್ದು ಇವತ್ತು ಸುದ್ದಿವಾಹಿನಿಗಳು ಹಾಗೂ ದಿನಪತ್ರಿಕೆಯಲ್ಲಿ ನೋಡಿ ತಿಳ್ಕೊಳ್ಳುವಂಥದ್ದು ತುಂಬಾ ವಿರಳವಾಗಿದೆ. ಇಂತಹ ಒಂದು ಸಮಯದಲ್ಲಿ ದಿನಪತ್ರಿಕೆ ಬೇಕು, ಜನರಿಗೆ ವಿಷಯ ಮುಟ್ಟಿಸ್ಬೇಕು. ಸರ್ಕಾರ ಮತ್ತು ಜನರಿಗೆ ಒಂದು ಸೇತುವೆ ಆಗಿರುವಂತದ್ದು ಅಂತ ಅಂದ್ರೆ ದಿನಪತ್ರಿಕೆ. ಹಾಲನ್ನು ಎರಡು ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಆದ್ರೆ ನೋಡ್ಲಿಕ್ಕೆ ಅವರು ನೋಡಿ ತುಂಬಾ ಸಾಫ್ಟ್. ಆದ್ರೆ ಈ ಧರ್ಮದ ಬಗ್ಗೆ ಮಾತಾಡ್ತೀವಿ, ಅವರು ಮುಸ್ಲಿಂ ಅಂತ ಅನ್ಸತ್ತ ನಾವು ನೋಡಿದ್ರೆ ಖಂಡಿತವಾಗಿಯೂ ಅನ್ಸಲ್ಲ. ಆದ್ರೆ ಅನ್ಯದಲ್ಲಿ ಈ ಧರ್ಮನೂ ಬರೋದಿಲ್ಲ, ಯಾವ ಜಾತಿನೂ ಬರಲ್ಲ. ಭಾಷೆಯನ್ನ ಗೋವಾದಲ್ಲಿ ಬೆಳೆಸ್ಬೇಕು ಅನ್ನೋ ಅವರ ಒಂದು ತುಡಿತವಿದೆಯಲ್ಲ, ಅದು ಎಷ್ಟು ಜನಕ್ಕೆ ಇರೋದಿಲ್ಲ. ನಮ್ಮ ಕನ್ನಡ ಭಾಷೆ ಅದನ್ನು ಬೆಳೆಸಿದವರು ಯಾರು? ಆನಂದ್ ಗಾಂಧಿ ಅವರು. ನಾವ್ ಯಾಕೆ ಗೊತ್ತಾಗ ಧರ್ಮದ ಬಗ್ಗೆ ಮಾತಾಡ್ತೀವಿ, ಭಾಷೆ ಬಗ್ಗೆ ಅವ್ರಿಗಿರುವಂತ ಭಾಷಾಭಿಮಾನ ಬೇರೆಯವ್ರು ಯಾಕಾಗದೆ ಇರೋದಿಲ್ಲ. ಕನ್ನಡದ ಬಗ್ಗೆ ಎಷ್ಟು ಜನ ಓದ್ತಾರೆ, ಈಶಾನ್ಯ ಫೋಕಸ್ ಆಗ್ಬೋದು, ಸುವರ್ಣ ಫೋಕಸ್ ಆಗ್ಬೋದು. ಈ ಒಂದು ರಾಜ್ಯದ ಸಮಗ್ರ ಮಾಹಿತಿಗಳನ್ನ ನಾನು ನೋಡಿರೋ ಹೋಗಿ ಬೆಳಿಗ್ಗೆ ಒಂದು ಕಾಲ್ಸ್ ಬರುತ್ತೆ, ಎಷ್ಟು ಬಿಸಿ ಆಗಿದ್ದಾರೆ ಅಂತ ಅಂದ್ರೆ ಯಾವ್ದೋ ಒಂದು ಕೆಲಸ ಆಗ್ಬೇಕಾಯ್ತು. ಸೊ ಅವರ ಒಂದು ಸಹಾಯವನ್ನ ಪಡ್ಕೊಳ್ತಾರೆ. ಯಾಕೆ? ಆ ಒಂದು ಪೆನ್ ಲೇಖನಿಗೆ ಇರುವಂತಹ ಒಂದು ಪವರ್, ಶಕ್ತಿ ತುಂಬಾ ಪ್ರಬಲವಾಗಿರುತ್ತೆ. ಸೊ ಅದು ಒಬ್ಬ ಪತ್ರಿಕಾ ವರದಿಗಾರರಾಗಿರಬಹುದು ಅಥವಾ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳಾಗಿರ್ಬಹುದು, ಸಾಕಷ್ಟು ನಮಗೆ ಶಕ್ತಿಯನ್ನ ಬಲವನ್ನ ತಂದ್ಕೊಳ್ಳುವಂಥದ್ದೇ. ಆ ಸಮಾಜದಲ್ಲಿ ನಡೆಯುವಂತಹ ಆಗುಗಳನ್ನು ಎತ್ತಿ ತೋರಿಸುವಲ್ಲಿ ಮತ್ತು ಜನರಿಗೆ ಮುಚ್ಚುವಂತದಲ್ಲಿ ಕೆಲಸ ಮಾಡುವಂಥದ್ದು ಅಂತಂದ್ರೆ ಬ್ರಿಡ್ಜ್ ಅಂತಾದ್ರೆ ಬೆಸ್ಟ್ ನಮ್ಮ ಪ್ರಿಂಟ್ ಮೀಡಿಯಾ ಹಾಗೂ ಇವತ್ತಿನ ದಿನಗಳಲ್ಲಿ ಸುದ್ದಿವಾಹಿನಿಗಳು ಸಾಕಷ್ಟು ವಿಚಾರಗಳನ್ನು ಮನುಷ್ಯರು ನಮಗೆ ತಿಳಿಸ್ಕೊಡುತ್ತೆ. ಸರ್ಕಾರಿ ಯೋಜನೆಗಳಾಗಿರ್ಬೋದು ಅಥವಾ ನಾವು ಏನ್ ಹೇಳ್ತೀವಿ, ಭಾಷೆ ಅಂದ ತಕ್ಷಣ, ಮಾಧ್ಯಮ ಅಂದ ತಕ್ಷಣ ಕೇವಲ ಮನೋರಂಜನೆ ಅಥವಾ ಸುದ್ದಿನ ಬಿತ್ತರಿಸೋದಿಗೆ ಮಾತ್ರ ಅದು ಮೀಸಲಾಗೋದಿಲ್ಲ. ಇಷ್ಟಕ್ಕೆ ನಮ್ಮ ಕನ್ನಡ ಭಾಷೆ ಆಗಿರ್ಬೋದು, ನಮ್ಮ ಸಂಸ್ಕೃತಿ ಆಗಿರ್ಬೋದು, ನಮ್ಮ ಕರ್ನಾಟಕದ ಒಂದು ಕನ್ನಡ ಜನಗಳ ಒಂದು ಹಾಡುಗಳ ಸಮಸ್ಯೆಗಳನ್ನ ಸರ್ಕಾರಕ್ಕೆ ಮುಟ್ಟಿಸುವಲ್ಲಿ ಆಗಿರ್ಬಹುದು, ಇವೆಲ್ಲವೂ ಕೂಡ ತುಂಬಾ ಪ್ರಬಲವಾಗಿ ಅಸ್ತ್ರವಾಗಿ ಕೆಲಸ ಮಾಡುವಂತದ್ದು ಮಾಧ್ಯಮ ಅಂತ ಆದ್ರೆ ದಿನಪತ್ರಿಕೆ. ಸೊ ಎಷ್ಟು ಜನ ದಿನಪತ್ರಿಕೆ ಓದ್ತೀರಾ ಅಂತ ಕೈ ಎತ್ತಿ ಅಂತಂದ್ರೆ ಎಷ್ಟು ಜನ ಹೇಳ್ತೀರಾ? ಪ್ರತಿದಿನ ದಿನಪತ್ರಿಕೆ ಎಷ್ಟು ಜನ ಓದ್ತೀರಾ? ಎಷ್ಟು ಜನ ಓದ್ತೀರಾ? ಯಾರು ಓದಲ್ವಾ? ಅಷ್ಟೇನಾ? ಯಾಕೆ? ಟೈಮ್ ಇಲ್ಲ.
ಬರಹಗಳ ಜ್ಞಾನವನ್ನು ಇಟ್ಸ್ ಅ ಪೇಪರ್ 3 ರೂಪಾಯಿ 2 ರೂಪಾಯಿ 5 ರೂಪಾಯಿ ಇವತ್ತು ಮ್ಯಾಕ್ಸಿಮಮ್ 5 ರೂಪೀಸ್ ಬಂದಿದೆ ಅಲ್ವಾ ಒಂದು ಪೇಪರ್. ಅದು ಬರೀ 5 ರೂಪೀಸ್ ಅಂತ ಹೇಳಿ 3 ರೂಪೀಸ್ ಅಂತ ಹೇಳಿ ಬಟ್ ಅದನ್ನು ಕೊಂಡ್ಕೊಳ್ಳೋದಿಲ್ಲ. ಅದೇ ಮೊಬೈಲ್ಗೆ 1000 ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡಿಸ್ಕೊಳ್ತೀವಿ. ಯಾಕೆ ಅಂತಂದ್ರೆ ನೆಟ್ ಇರ್ಬೇಕು, ನೆಟ್ ಇಲ್ಲ ಅಂತಂದ್ರೆ ನಿಮ್ ಕೈ ಕಾಲೇ ಓಡೋದಿಲ್ಲ. ಯಾಕಂದ್ರೆ ನೀವು ಅಲ್ಲಿ ಮನರಂಜನೆಗೆ ಅಥವಾ ಈ ಒಂದು ಗಾಸಿಪ್ಸ್ ರೂಮರ್ಸ್ ಗಾಳಿಸುಗಳಿಗೆ ಜಾಸ್ತಿ ಟಿವಿ ಕೊಡ್ತೀರಾ. ಬಟ್ ಏನ್ ನಡೀತಾ ಇದೆ, ಈ ಸಮಾಜದಲ್ಲಿ ಆಗ್ತಾ ಇದೆ, ಯಾವುದೋ ಒಂದು ಮೂಲೆಯಲ್ಲಿ ನಡೆಯುವಂತಹ ಕೆಲವೊಂದು ವಿಚಾರಗಳು ನಮ್ಗೆ ಹೇಗೆ ತಿಳ್ಕೊಳ್ತಾ ಇಲ್ಲ ಅನ್ನೋದಕ್ಕೆ. ಯಾಕಂದ್ರೆ ಮೊಬೈಲ್ ಅಲ್ಲಿ ನಾವು ಸಿಕ್ಕಾಪಟ್ಟೆ ಅಡಿಕ್ಷನ್ ಆಗ್ಬಿಟ್ಟಿದೀವಿ. ಸೊ ದಿನಪತ್ರಿಕೆಗಳನ್ನ ಹೋಗ್ತಾ ಇಲ್ಲ. ದಿನಪತ್ರಿಕೆ ಆಯ್ಕೆಗಳಿಂದ ಬಂದಾಗ ಪ್ರತಿಯೊಬ್ರು ಕೂಡ ಏನ್ ಬರುತ್ತೆ ಈ ವಾರ, ನನ್ ಬಗ್ಗೆ ಏನ್ ಬರೀತಾರೆ, ನಾನು ಇವರ ಒಂದು ಬಾಯಿಗೆ ತುತ್ತಾಗ್ತೀನ ಸಿಲುಕ್ತೀನ ಅನ್ನೋ ಭಯದಲ್ಲಿ ನಡುತ್ತಾ ಇದ್ರು. ಯಾಕಂದ್ರೆ ಆ ಒಂದು ಲೇಖನಿಗೆ ಇದ್ದಂತಹ ಒಂದು ಪವರ್, ಸೊ ಆ ಒಂದು ಪತ್ರಿಕೆ ಸಂಪಾದಕರಿಗೆ ಇದ್ದಂತಹ ಒಂದು ಇದು ಶಕ್ತಿ ಯುಕ್ತಿ ಅಂತ ಹೇಳ್ಬೋದು ಅದಿತ್ತು. ಸೊ ಹಾಗಾಗಿ ಅದು ಸರ್ಕಾರದ ಮಟ್ಟಕ್ಕೂ ಹೋಗ್ತಾ ಇದ್ರು, ಜನರಿಗೂ ತರ್ತಾ ಇದ್ರು ಏನ್ ನಡೀತಾ ಇದೆ ಅಂತ. ಆ ಒಂದು ಪತ್ರಿಕೆಗೆ ಜನಗಳು ತುತ್ತು ತುದಿಗಳಲ್ಲಿ ಕಾಯ್ತಾ ಕುಳಿತಿರೋರು ಇದ್ರು. ಎಲ್ಲಿ ನಾನು ಅದಕ್ಕೆ ಬಲಿಪಶು ಆಗ್ತೀನೋ, ನನ್ನದೇ ಆದಂತಹ ಅಂಕಣ ಬರುತ್ತೋ ಅನ್ನೋ ಒಂದು ಭಯ ಕೂಡ ಅವರಿಗೆ ಕಾಡ್ತಾ ಇತ್ತು. ಸೊ ಆ ರೀತಿಯಲ್ಲಿ ಪೇಪರ್ ಅಂತ ಆದಾಗ ತುಂಬಾ ಜನಗಳಿಗೆ ಆ ದಿನ ಇದ್ದಂತಹ ಒಂದು ಏನು ನಾವು ಹೇಳ್ತೀವಿ ಒಂದು ಆಸಕ್ತಿ, ಆ ಒಂದು ಮಾಹಿತಿ ಸಂಗ್ರಹ ಇವತ್ತಿನ ದಿನದಲ್ಲಿ ಇದೋ ಇಲ್ವೋ ಗೊತ್ತಿಲ್ಲ. ಬಟ್ ಸ್ಟಿಲ್ ನಾವು ಮೀಡಿಯಾದಲ್ಲಿದ್ದಾಗ ಮೊದಲಿಗೆ ಬಹಳಷ್ಟು ಪ್ರಾಮುಖ್ಯತೆ ಕೊಡುವಂತದ್ದು ದಿನಪತ್ರಿಕೆಗಳಲ್ಲಿ ಸುದ್ದಿಯನ್ನು ನಾವು ನೋಡಿ ಅದನ್ನ ದೃಶ್ಯ ಮಾಧ್ಯಮದಲ್ಲಿ ವಿತರಿಸುವಂತದ್ದು ಇವತ್ತಿಗೂ ನಡೀತಾ ಇರುವಂತಹ ವಾಡಿಕೆ. ಸೊ ಹಾಗಾಗಿ ಅದು ಪವರ್ ಆಫ್ ಒಂದು ಪ್ರಿಂಟ್ ಮೀಡಿಯಾ ಅಂತ ಹೇಳ್ತಾ ಇದ್ದೀನಿ. ಸೊ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದಾರೆ. ಅವರಿಗೆ ಬಾಳೇಶ್ ಅವರು ಸನ್ಮಾನಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಗೋವಾದ ಏನ್ ಅಕ್ಷಯ್ ಕುಮಾರ್ ಇದ್ದಾರೆ, ನ್ಯೂಸ್ ಹಬ್ ರಿಪೋರ್ಟರ್ ಅವರಿಗೂ ಸಹ ಇವತ್ತು ನಮ್ಮ ಬಾಳೇಶ್ ಮತ್ತು ವಸಂತ್ ಅವರು ಸನ್ಮಾನ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅಕ್ಷಯ್ ಅವರು ಬರ್ಬೇಕು. ಕಂಗ್ರಾಚುಲೇಷನ್ ಸರ್. ಇನ್ನೊಬ್ರು ದೂರದ ಹಾವೇರಿ ಜಿಲ್ಲೆಯಿಂದ ಬಂದಿದ್ದಾರೆ. ನಮ್ಮ ಸುವರ್ಣ ಫೋಕಸ್ ಪತ್ರಿಕೆ ಮತ್ತು ಜಿಲ್ಲಾ ವರದಿಗಾರರಾಗಿ ನಮ್ಮ ರಾಯಚೂರು ಜಿಲ್ಲೆಯ ಸುವರ್ಣ ಫೋಕಸ್ ಪತ್ರಕರ್ತರು. ಅವ್ರಿಗೂ ಸಹ ನಮ್ಮ ಬಾಳೇಶ್ ಅವರು ಮತ್ತು ವಸಂತ್ ಸರ್ ಅವರು ಸನ್ಮಾನಿಸಿ ಗೌರವಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಸೊ ಯಾರಿಗೂ ಒಂದು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಸ್ಟೇಜ್ ಹೋದಂತ ಆಲಂಗಿರಿ ಅವರಿಗೆ ಗೋವಾ ಕನ್ನಡ ನ್ಯೂಸ್ ಚಾನೆಲ್ ಗೋವಾದಲ್ಲಿ ಕದಂಬ. ಆಕ್ಚುಲಿ ನಾವು ಒಂದು ಕ್ವಶನ್ ಕೇಳಬೇಕು ಆಲಂಗಿರಿ ಸರ್ಗೆ, ಇದು ಕದಂಬ ಅಂತೇಳಿ ನೀವು ಹೇಗೆ ಬಂದ್ರಿ? ಆಯ್ತು, ಕನ್ನಡ ಹೇಗೆ ಕದಂಬ ಅಂತೇಳಿ ಬಸ್ ಸ್ಟ್ಯಾಂಡ್ ನೋಡಿದೀವಿ. ಕದಂಬ ಬಸ್ ಸ್ಟ್ಯಾಂಡ್ ಅಷ್ಟೇನಾ? ಅಲ್ಲ ಕದಂಬರ ಅಂದ್ರೇನೆ ಅದಕ್ಕೊಂದು ಅರ್ಥನೇ ಇದೆ. ಹೇಳಿ ಅದು. ಈಗ ಬನವಾಸಿ ಇದೆ, ಅಲ್ಮಡಿ ಶಾಸನ ಬರುತ್ತೆ, ಓಕೆ. ಕನ್ನಡದ ಮೊಟ್ಟ ಗೋವಾದಲ್ಲಿ ಏನಂತ ಗೋವನ್ ಯಾಕಂದ್ರೆ ಕದಂಬ ರಾಜರಂದ್ರೆ ಯಾರು? ಕನ್ನಡಿಗರು. ಗೂಗಲ್ ನಾ ಹೇಳಲ್ಲ, ಗೂಗಲ್ ದಲ್ಲಿ ಹೊಡ್ರಿ. ಗೋವಾದಲ್ಲಿ ಕದಂಬ ರಾಜರೇ ಕನ್ನಡದಲ್ಲಿ ಎರಡು ಲ್ಯಾಂಗ್ವೇಜ್ ಇತ್ತು. ಒಂದು ಸಂಸ್ಕೃತ ಬಿಟ್ರೆ ಕನ್ನಡ, ಎರಡು ಲ್ಯಾಂಗ್ವೇಜ್. ನಾ ಸ್ಟಡಿ ಮಾಡಿದೆ. ನಮ್ಮ ಭೇಟಿ ಅವರು ಅಂದ್ರು ಆ ಘಾಟಿ ಈ ಘಾಟಿ ಆ ಸ್ಪೀಚ್ ಈ ಸ್ಪೀಚ್ ಎಲ್ಲ ಅವ್ರಿಗೊಂದು ಬುಕ್ ಕೊಟ್ಟಿದ್ದೆ ಮಾತಾಡಂತ. ಬಟ್ ಇದು ಮಾತು ಯಾರು ಮಾತಾಡೋದಿಲ್ಲ. ಆಕ್ಚುಲಿ ಗೋವನ್ಸ್ ಅಂತಾರಲ್ಲ, ಗೋವನ್ ಯಾರು ಒಟ್ಟು ಕನ್ನಡ ಜನನೇ. ಯಾವಾಗ ಪೋರ್ಚುಗೀಸ್ ಬಂತು ಇಲ್ಲಿ ಆದ್ಮೇಲೆ ಅವರು ಕ್ಯಾಥಲಿಕ್ ಕನ್ವರ್ಟ್ ಮಾಡಿದ್ರು. ಕ್ಯಾಥಲಿಕ್ ಕನ್ವರ್ಟ್ ಆದ್ಮೇಲೆ ಅವರು ಯಾರು ಫರ್ನಾಂಡಿಸ್ ಅಂತಿಟ್ರು, ಯಾರೊಬ್ಬರು ಹಿಂದೂ ನಾಯಕ್ ಅಂತಿಟ್ರು, ಯಾರ್ಯಾರ ಬೇರೆ ಬೇರೆ ಸರ್ನೇಮ್ ಚೇಂಜ್ ಮಾಡಿದ್ರು. ಬಟ್ ನಾವು ಚೇಂಜ್ ಮಾಡಲಿಲ್ಲ. ನಾನು ಕಟ್ಟಿ ಮನೆ ಅಂತ ಇಟ್ನೆ, ಇವರು ಹರಿಜನ್ ಅಂತಿಟ್ರು, ಜಾಮೂನಿ ಅಂತಿಟ್ರು. ಅವರು ನಮ್ಮ ಸಂಸ್ಕೃತಿಗೆ ಹೆಮ್ಮೆ ಅಂತೇಳಿ ಯಾರು ನಾವು ಚೇಂಜ್ ಮಾಡಿಲ್ಲ. ನಾವು ಹೊರಗಿನಾರಲ್ಲ, ನಾವು ಗೋವನ್ಸ್. ಕದಂಬ ರಾಜರು ನಮ್ಮ ಪೂರ ಜಮೀನ್ ಆಡಿದರೆ ನಮ್ಮೇ ಕದಂಬ ರಾಜರು. ಕದಂಬ ರಾಜ ಆದ್ಮೇಲೆ ಆದಿಲ್ ಶಾ ಗೊತ್ತಿರಲ್ಲ, ಬಿಜಾಪುರ ಆದಿಲ್ ಶಾ. ಇದು ಸೆಕ್ರೆಟರಿ ಪಂಜಾಬಿ ಓಲ್ಡ್ ಇತ್ತು, ಇಲ್ಲಿ ಸೆಕ್ರೆಟರಿ ಇತ್ತು. ಇದು ಆದಿಲ್ ಶಾ ಪ್ಯಾಲೇಸ್ ಅಂತಿತ್ತು, ಯಾರಿಗೂ ಗೊತ್ತಿಲ್ಲ.
ನಾವು ಗೋವಾದವರು, ನಾವು 10 ವರ್ಷದ ಬನ್ನಿ, ನಾವು 20 ವರ್ಷ ಬನ್ನಿ, 40 ವರ್ಷದ ಬನ್ನಿ. ರಾಂಗ್, ಇದು ರಾಂಗ್. ನಿಮ್ದು ನೀವು ನ್ಯೂಸ್ ಎಲೆಕ್ಟ್ರಾನಿಕ್ ಮೀಡಿಯಾ ನ್ಯೂಸ್ ಚಾನಲ್ ಬೇರೆ, ಬಟ್ ನಿಮ್ದು ಯಾವಾಗಿದ್ರು ರಾಂಗ್ ಇರುತ್ತೆ. ನಾನು ಮೊನ್ನೆ ನಮ್ದು ಮಂಜುನಾಥ್ ಅವರು ಕರ್ನಾಟಕ ನಾನು ಕಳಿಸಿದ್ರು, ಮನುಷ್ಯನ ಚೂಸ್ ಮಾಡ್ರಿ ನೀವು. ಯಾಕಂದ್ರೆ ಚಾನಲ್ ಒಂದು ಅದು ಮಾಡ್ಬೇಕಂದ್ರೆ ಅವ್ನ ಬ್ಯಾಕ್ ಗ್ರೌಂಡ್ ನೋಡ್ಬೇಕು. ಚಾನಲ್ ಸಾಕಷ್ಟು ಈಗ ನನ್ನ ದೋಸ್ತ ನನ್ನ ಆತ್ಮೀಯದ ಅಕ್ಷಯ್ ಸಾವರ್ಟ್ ಇರ್ತಾರೆ, ಅವರು ಗೋವನ್ ಅಪ್ಡೇಟ್ ಬುಕ್ ಮಾಡ್ತಾರೆ. ಪೆಲ್ಲ ಪ್ರಾಯದಲ್ಲಿ 10 ವರ್ಷ ಕೆಲಸ ಮಾಡಿದ, ಬಹಳ ಚೆನ್ನಾಗಿರ್ತಾರೆ, ನಾವು ಸಪೋರ್ಟ್ ಮಾಡ್ತಾರೆ. ಇಂಥ ಹುಡುಗರು ಮುಂದೆ ಬರ್ಬೇಕು. ಅದು ಬರೀ ನ್ಯೂಸ್ ತಗೊಂಡು ಅಲ್ಲಿ ಹೋಗಿ ರೊಕ್ಕ ಕೇಳಿದ್ರು, ಇಲ್ಲಿ ರೊಕ್ಕ ಕೇಳಿದ್ರು, ಅದಿಲ್ಲ, ಆ ತರ ಬೇಡ. ಸೊ ಅದೇ ತರ ನಾನು ಕಾಂಗ್ರೆಚುಲೇಷನ್ ಮಾಡ್ತೀನಿ. ಮಾತ್ರ ನಮ್ಗೆ ಕದಂಬ ನ್ಯೂಸ್ ಚಾನಲ್ ರಿಪೋರ್ಟರ್ಗೆ ಪ್ಲಸ್ ಎಡಿಟರ್ ಪ್ಲಸ್ ಓನರ್ಗೆ ಕಾಂಗ್ರೆಚುಲೇಷನ್. ಅದೇ ತರ ನೀವು ಕದಂಬ ನಾನಂದ್ರೆ ಕನ್ನಡ ಅದು ಒಂದು ಕ್ಯಾಪಿಟಲ್ ಸಿಟಿ, ಬೆಳಗಾವಿ, ಗೋವಾ ಇವತ್ತು ಒಂದು ರಾಜ್ಯ ಇತ್ತು. ಆ ಬನವಾಸಿ ಅಂತ ಒಂದು ಊರಿದೆ, ಗೊತ್ತಾಗಿ ಅದು ಕ್ಯಾಪಿಟಲ್ ಸಿಟಿ ಇತ್ತು ಎಲ್ಲ ಗೋವಾದ್ದು. ಸೊ ಇದು ನಾನು ನಿಮ್ಗೆ ಒಟ್ಟು, ಯಾಕಂದ್ರೆ ನಾ ಹೇಳೋದಲ್ಲ ಯಾರೆಲ್ಲ ನೀವು ಗೂಗಲ್ ಹೊರಡಿ ಕದಂಬ ರೂಲರ್ಸ್ ಯಾರು ಅನ್ನೋದ್ರೆ ನಿಮ್ಗೆ ಒಟ್ಟು ಗೊತ್ತಾಗತ್ತೆ. ಅಷ್ಟು ಗೊತ್ತಿದ್ದು ಬಿ ಯಾವ ಪರ ಬಂತು, ಯಾವ ಹೊರ ಬಂತು, ಯಾವ ಒಂದು ಅವ ಉಲ್ಟಾ ಸೈಡ ಘಾಟಿ ಬಿಡಿ ಅಂತಾನೆ ಬಿಟ್ಟು ಬಿಡಿ. ಇವು ನಿಮ್ಗೆ ಗೊತ್ತದಲ್ಲ, ನಾವೊಂದು ಬೈಕ್ ಗಾಡಿ ತಗೊಂಡು ನಾಯಿ ಬಹು ನಾಯಿ ಬಳ್ಕೊಂಡು ಬರ್ತಾವ. ಯಾವಾಗ ನಾವು ಗಾಡಿ ನಿಲ್ಸ್ಮೇಲೆ ನಾಯಿ ಪಟ್ ಪಟ್ ಓಡೋಗ್ತಾವ. ಅದೇ ತರ ಇವರು ಬಡಬಡ ಮಾಡ್ತಾರೆ, ನಾವು ನಿಂತ್ಕೊಳ್ಳಿ ಆಟೋಮೆಟಿಕ್ ನಿಂತು ಹೋಗ್ತಾರೆ. ಅದೇ ತರ ನನ್ನ ಹಿಸಾಬ್ ನಮ್ಮ ಶಂಕರ್ ನಾಯ್ಕ ಕಂಪ್ಲೇಂಟ್ ಮಾಡಿದ್ರಂತೆ, ಬಟ್ ಏನ್ ಹೆಸರು ದೊರಕಿಲ್ಲ. ಅದಕ್ಕೆ ನಾವು ಯಾವ ಬೇಕಾದ ಸಪೋರ್ಟ್ ಬೇಕಾದಾಗ ನಾವು ಮುಂದಿರ್ತೀವಿ. ನಮ್ಮ ಜನಕ್ಕೆ ತೊಂದರೆ ಆದ್ರೆ ಎಲ್ಲಿ ಬೇಕಾದ್ರೆ ನಾವು ಇರ್ತೀವಿ ಅದಕ್ಕೆ. ಅದೇ ತರ ಒಂದು ನಾನು ಸ್ಟೇಟ್ ದಲಿತ ಅಸೋಸಿಯೇಷನ್ ನಮ್ಮ ಹುಡುಗನೊಂದು ಡೆಪ್ಯೂಟಿ ಸಿಎಂ ಇದ್ರು ಸೌತ್ ಅಲ್ಲಿ, ಅವನ ಪಿ ನಮ್ಮ ಹುಡುಗರು ಬಹಳ ಬಡದ, ದಲಿತ ಹುಡುಗರು ಬಹಳ ಬಡದ ಮೇಲೆ ಅವ್ನು ಹೊಲಸು ಜಾತಿವಾದಿ ಮೇಲೆ ಬೇಡ. ಎಲ್ಲರೂ ವಿಭಿನ್ನವಾಗಿ ಕಾಪಿ ರೈಟ್ ಯಾರು ಮಾಡಿಲ್ಲ, ಎಲ್ಲರೂ ವಿಭಿನ್ನವಾಗಿ. ವಿಶೇಷವಾಗಿ ನಮ್ಮ ದೀಪಕ್ ಸರ್ ಸ್ಟ್ರಾಂಗ್ ಆಗಿ ಮಾತಾಡಿದ್ರು. ಬಟ್ ಅವ್ರು ಮಾತಾಡೋದು ಹಾಗೆ ನೋಡಿದ್ರೆ ಏನ್ ಅನ್ಸ್ತಂದ್ರೆ ಏನೋ ಇದೆ ಮಿಸ್ಟೇಕ್ಸ್ ಆಗಿದೆ ನಮ್ಮ ಕಡೆ ಅನ್ನೋ ರೀತಿ ಮಾತಾಡಿದ್ರು. ಬಟ್ ಅವ್ರೇನ್ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರು, ಕದಂಬ ಟಿವಿ ಬಗ್ಗೆ ಆಗಿರ್ಬೋದು, ಪತ್ರಿಕೆಗಳ ಬಗ್ಗೆ ಆಗಿರ್ಬೋದು, ಮತ್ತೆ ಆಗು ಹೋಗುಗಳು ಯಾವ ರೀತಿ ಇರಬೇಕು, ಮತ್ತೆ ದಲಿತರ ಮೇಲೆ ವಿಚಾರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಗುರು ಯಾರಾದಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ವಿಶೇಷ ನಾನು ಹೇಳ್ತೀನಿ, ನಾನು ಯಾವಾಗ್ಲೂ ಜಾತಿವಾದಿ ಅಲ್ಲ, ನಾನು ಎಲ್ಲರ ಜೊತೆ ಇರ್ತೀನಿ. ಜಾತ್ಯತೀತ ಮನುಷ್ಯ ನಾನು. ದಲಿತರ ಜೊತೆ ಫಸ್ಟ್ ನಾನು ಇರೋದು. ನಮ್ಮ ಮಾರುತಿಯರ್ ಸರ್ ಕೇಳಿ, ಅವ್ರಾಗಿರ್ಬೋದು, ಅವ್ರ ಸಿದ್ಧಾಂತ ಆಗಿರ್ಬೋದು, ಅವ್ರ ಶಿಷ್ಯ ನಾನು. ಫೋನ್ ಮಾಡಿ ಹೇಳಿದ್ರು ನನಗೆ, ಈ ರೀತಿ ಬಾಳೇಶ್ ಅಂತ ಹೇಳಿ ರಿಪೋರ್ಟರ್ ಮಾಡ್ಬೇಕಂತ ಅನ್ಕೊಂಡಿದೀವಿ, ಮತ್ತೆ ಗೋವಾದಲ್ಲಿ ಯಾವ ರೀತಿ ಸ್ಟಾರ್ಟ್ ಮಾಡೋಣ ಅಂತೇಳಿ. ನಾನು ಒಂದೇ ಜಸ್ಟ್ 10 ಸೆಕೆಂಡ್ ಅಲ್ಲಿ ರಿಪ್ಲೈ ಕೊಟ್ಟೆ ಅವ್ರಿಗೆ, ಅಣ್ಣ ನೀನ್ ಏನ್ ಮಾಡ್ತೀಯ ಮಾಡು, ನಾನು ಸಪೋರ್ಟ್ ಕೊಡ್ತೀನಿ ಅಂತ ಹೇಳಿದೆ. ಸೊ ಅವರು ಸೆಲೆಕ್ಟ್ ಮಾಡಿರೋ ಕಲ್ಲು ನಿಜವಾಗ್ಲೂ ಒಳ್ಳೆ ಕಲ್ಲು. ಅದು ಮುಂದಿನ ದಿನಮಾನಗಳಲ್ಲಿ ಗೋವಾದಲ್ಲಿ ನಾನು ಹೇಳ್ತೀನಲ್ಲ, ಮುಂದಿನ ವರ್ಷ ನಾವು ಇಲ್ಲಿ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ಮಾಡೋಣ. ಅವಾಗ ಈಗ ನೋಡ್ತಾ ಇರೋದು ಬಾಳೇಶು, ಅವಾಗ ನೋಡಿ ಬೇರೆ ರೀತಿ ಬದಲಾವಣೆ ಆಗುತ್ತೆ. ಅದಕ್ಕೆ ನಾವು 24/7 ನಾವು ಸಾಥ್ ಕೊಡ್ತೀವಿ. ನಮ್ಮ ಪತ್ರಿಕೆ ವರದಿಗಾರರಾಗಿರ್ಬೋದು, ನಾವಾಗಿರ್ಬೋದು, ನಮ್ಮ ಮಾರುತಿ ಅಣ್ಣವರಾಗಿರ್ಬೋದು, ನಮ್ಗೆ ಸಹಕಾರ, ಈ ಪತ್ರಿಕೆಗೆ ಬಹಳಷ್ಟು ಸಹಕಾರ ಕೊಡ್ತಾ ಇರೋ ನಮ್ಮ ಮಂಜುನಾಥ್ ಸರ್ ಅವರು ಇಲ್ಲೇ ಇದ್ದಾರೆ. ಸೊ ನಾವು 24/7 ನಾವು ಬಾಳೇಶ್ಗೆ ಸಾಥ್ ಕೊಡ್ತೀವಿ. ಮುಂದಿನ ದಿನಮಾನಗಳಲ್ಲಿ ಬಾಳೇಶ್ ಒಂದು ಆಸ್ ಅ ಟಾಪ್ 10 ಅಲ್ಲಾದ್ರೂ ಗೋವಾದಲ್ಲಿ ರಿಪೋರ್ಟರ್ ಆಗಿ ಮಿಂಚ್ತಾನೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ವೇದಿಕೆಗೆ ನಾನು ಧನ್ಯವಾದಗಳು ತಿಳಿಸ್ತೇನೆ.